ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ಮುಂಜಾನೆಯ ವಂದನೆಗಳು. ಪ್ರೈಸ್ ದಿ ಲಾರ್ಡ್. ಹಾಗೆ ಒಂದು ನಿಮಿಷ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ಸಂದೇಶಕ್ಕೆ ಹೋಗೋಣ. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆಯೂ ಈ ಹೊತ್ತು ನಾಳೆಯೂ ಅನನ್ಯನಾಗಿರುವ ದೇವರೇ, ನಿಮಗೆ ಸ್ತುತಿಗನ ಮಹಿಮೆಗಳು ಸಲ್ಲಿಸುತ್ತೇನೆ. ಇಗೋ ಕರ್ತನೆ, ವರ್ಷದ ಮೊದಲುಗೊಂಡು ಕೊನೆಯ ತನಕ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂದು ವಾಗ್ದಾನ ಮಾಡಿದ ದೇವರೇ, ನಾವು ಇವತ್ತು ಕೂಡ ಈ ಹೊಸ ವರ್ಷದ ಮೊದಲನೆಯ ಭಾನುವಾರ ದೇವರೇ, ನಿಮ್ಮ ಪಾದ ಸನ್ನಿಧಿಯಲ್ಲಿ ನಮ್ಮನ್ನು ತಗ್ಗಿಸಿಕೊಂಡವರಾಗಿ ನಿಮ್ಮ ಸನ್ನಿಧಿಯಲ್ಲಿ ದೇವರೇ ಸಮರ್ಪಣೆ ಮಾಡುತ್ತೇನೆ. ಈ ದಿನದಲ್ಲಿಯೂ ದೇವರೇ, ನೀವು ನಮ್ಮೊಂದಿಗೆ ಇದ್ದುಕೊಂಡು ನಮಗೆ ಆಲೋಚನೆಗಳು ಕೊಡಬೇಕಾಗಿ ಪ್ರಾರ್ಥಿಸುತ್ತೇನೆ. ದೇವರೇ, ನಿಮ್ಮ ವಾಕ್ಯದಿಂದ ನೀವು ನಮ್ಮೊಂದಿಗೆ ಮಾತನಾಡಲಿ, ನಿಮ್ಮ ವಚನಗಳಿಂದ ನೀವು ನಮ್ಮೊಂದಿಗೆ ಮಾತಾಡಲಿ. ದೇವರೇ, ನಾವು ಈ ಹೊಸ ವರ್ಷದಲ್ಲಿಯೂ ದೇವರೇ, ನಿಮ್ಮಿಂದ ಏನು ಕಲಿದುಕೊಳ್ಳಿಕ್ಕಿದೆ, ನಿಮ್ಮಿಂದ ಏನು ತಿಳಿದುಕೊಳ್ಳಿಕ್ಕಿದೆ, ನಿಮ್ಮಿಂದ ಏನು ನಾವು ಗ್ರಹಿಸಿಕೊಳ್ಳಲಿಕ್ಕಿದೆ ಕರ್ತನೇ, ನಮಗೆ ನೀ ತಿಳಿಸಿಕೊಡಿ ಕರ್ತನೆ ಎಂದು ಪ್ರಾರ್ಥಿಸುತ್ತೇನೆ. ನೀವು ಹೇಳುವ ಮಾರ್ಗದಲ್ಲಿ ನಡೆದುಕೊಂಡು ದೇವರೇ, ನಿಮ್ಮ ಹೆಜ್ಜೆಯ ಜಾಡಿನಲ್ಲಿ ನಡೆದುಕೊಂಡು ದೇವರೇ, ನಿಮ್ಮ ಆಶೀರ್ವಾದ ಹೊಂದಿಕೊಳ್ಳಲಿಕ್ಕಾಗಿ ಮತ್ತು ನಿಮ್ಮ ರಕ್ಷಣೆಯಲ್ಲಿ ನೆಲೆಗೊಂಡು ಆ ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗಲಿಕ್ಕಾಗಿ ದೇವರೇ ನಮಗೆ ಸಹಾಯ ಮಾಡಲಿ ಅಂತ ಪ್ರಾರ್ಥಿಸುತ್ತೇನೆ. ತಂದೆಯೇ, ನಿನ್ನ ಪಾದ ಸನ್ನಿಧಿಯಲ್ಲಿ ನಮ್ಮೆಲ್ಲರನ್ನು ತಗ್ಗಿಸಿಕೊಳ್ಳುವಾಗ ನಿನ್ನ ದಾಸರಾದ ನನ್ನನ್ನು ಕೂಡ ಈ ಪ್ರಿಯ ಮಕ್ಕಳ ಪರವಾಗಿ ಒಂದು ಪ್ರಯೋಜನವುಳ್ಳ ಒಂದು ಪಾತ್ರೆಯಾಗಿ, ಉಪಯೋಗವುಳ್ಳ ಒಂದು ಪಾತ್ರೆಯಾಗಿ ನನ್ನನ್ನು ದೇವರೇ ನೀವು ಉಪಯೋಗಿಸಿಕೊಳ್ಳಲಿ ಎಂದು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಕರ್ತನೆ, ನಿನ್ನ ಪಾದ ಸನ್ನಿಧಿಯಲ್ಲಿ ಸಭೆಯೊಟ್ಟಾಗೆ ಸಮರ್ಪಣೆ ಮಾಡುತ್ತೇನೆ. ಎಲ್ಲ ಸ್ತುತಿಯು ಘನವು ಮಹಿಮೆಯು ನಿಮಗೊಬ್ಬರಿಗೇ ಸಲ್ಲಲಿ. ಪರಲೋಕದ ತಂದೆಯಾದ ದೇವರೇ, ಆಮೇನ್. ಪ್ರಾರ್ಥನೆ ಕೇಳಿದ ದೇವರಿಗೆ ಮತ್ತೊಂದು ಸಾರಿ ಕೈಗಳೆತ್ತಿ ಸ್ತೋತ್ರ ಮಾಡೋಣ. ಹಲ್ಲೇಲೂಯಾ, ಹಲ್ಲೇಲೂಯಾ, ಹಲ್ಲೇಲೂಯಾ. ಆಮೇನ್, ಆಮೇನ್, ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಈ ವರ್ಷ ನಮಗೆ ಒಂದು ವಿಶೇಷವಾದ ಒಂದು ವಾಕ್ಯ ನಾವು ಹೊಸ ವರ್ಷದ ಪ್ರಾರಂಭದ ಸಮಯದಲ್ಲಿ ನ್ಯೂ ಇಯರಲ್ಲಿ ನಾವು ವಾಗ್ದಾನ ವಚನವಾಗಿ ತೆಗೆದುಕೊಂಡಿದೆ. ಆದರೆ ಈ ಒಂದೇ ವಾಕ್ಯನೇ ನಮಗೆ ವಾಗ್ದಾನ ಅಂದಿಲ್ಲ. ಸತ್ಯವೇದದಲ್ಲಿರುವ ಎಲ್ಲ ವಾಗ್ದಾನಗಳು ನಮಗೆ ವಾಗ್ದಾನವಾಗಿದೆ. ಆದರೆ ಇದೊಂದೇ ಈ ವರ್ಷ ಅಂದಿಲ್ಲ. ಆದರೂ ನಮಗೆ ಹಿಡಿದುಕೊಳ್ಳಲಿಕ್ಕಾಗಿ ನಾವು ಈ ಒಂದು ವಾಕ್ಯ ಮತ್ತೊಂದು ಸಾರಿ ಕೂಡ ನಾವು ಓದುವರಾಗಿರೋಣ. ಜಕರ್ಯ ಪ್ರವಾದಿಯ ಪುಸ್ತಕ 9ನೇ ಅಧ್ಯಾಯ 8ನೇ ವಾಕ್ಯ. ಯಾರೂ ಹಾದು ಹೋಗಿ ಬಾರದಂತೆ ನನ್ನ ಆಲಯದ ಸುತ್ತಲೂ ಪಾಳೆಯ ಹಾಕಿ ಕಾವಲಾಗಿರುವೆನು. ಇನ್ನು ಮುಂದೆ ಯಾವ ಬಾಧಕನು ನನ್ನ ಜನರ ಮೇಲೆ ಬೀಳನು, ಏಕೆಂದರೆ ಈಗ ನಾನು ಕಣ್ಣಿಟ್ಟು ನೋಡುತ್ತಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 3 ವಿಷಯ ನಾವು ಮೊನ್ನೆ ನ್ಯೂ ಇಯರಲ್ಲಿ ಈ ವಿಷಯದ ಬಗ್ಗೆ ತಿಳ್ಕೊಂಡಿದೆ. ಅದರಲ್ಲಿ ಒಂದು, ಯಾರೂ ಹಾದು ಹೋಗಿ ಬಾರದಂತೆ ನನ್ನ ಆಲಯದ ಸುತ್ತಲೂ ಪಾಳೆಯ ಹಾಕಿ ಕಾವಲಾಗಿರುವೆನು. ಹಲ್ಲೆಲೂಯಾ. ದೇವರು ನಮಗೆ ಹೇಳ್ತಾ ಇದ್ದಾರೆ, ನನ್ನ ಆಲಯದಲ್ಲಿ ಯಾರು ಹಾದು ಹೋಗಿ ಬಾರದಂತೆ ಯೆಹೋವನಾದ ಕರ್ತನು ಹೇಳ್ತಾನೆ, ನಾನೇ ಕಾವಲಾಗಿದ್ದು ಕಾಪಾಡುತ್ತೇನೆ ಅಂತ ದೇವರು ಹೇಳ್ತಾರೆ. ಈ ಆಲಯದಲ್ಲಿ, ಆಲಯ ಅಂದಳವಾಗಿ ಕಟ್ಟಡ ಮಾತ್ರ ಅಲ್ಲ, ದೇವರ ವಾಕ್ಯ ಹೇಳ್ತಾರೆ, ನೀವೇ ನನ್ನ ಆಲಯವಾಗಿದೆ. ನಾವೆಲ್ಲರೂ ದೇವರ ಆಲಯವಾಗಿದೆ. ಈಗ ದೇವರಾತ್ಮನು ವಾಸ ಮಾಡಿರುವ ದೇವರ ಆಲಯವಾಗಿರುವ ನಾವೆಲ್ಲರೂ ಸೇರಿ ಬರುವಾಗ ದೇವರ ಮಹಿಮೆಯುಳ್ಳ ಆಲಯವಾಯಿತು. ಈ ಆಲಯದಲ್ಲಿ ಯಾರು ಹಾದು ಹೋಗಿ ಬಾರದಂತೆ ಯೆಹೋವನೇ ಕಾವಲಾಗಿ ಕಾಪಾಡುತ್ತಾರೆ. ಎಷ್ಟು ದೇವರು ನಮ್ಮ ಮೇಲೆ ಮಮತೆ ಇಟ್ಟು ಹೇಳ್ತಾ ಇದ್ದಾರೆ ಎಂದು ನೋಡಿ. ಈಗ ನನ್ನ ದೂತರನ್ನು ಕಳಿಸ್ತೇನೆಂದಲ್ಲ, ನನ್ನ ಪ್ರವಾದಿಯನ್ನು ಕಳಿಸ್ತೇನೆಂದಲ್ಲ, ನನ್ನ ಸೇವಕನನ್ನು ಕಳಿಸ್ತೇನೆಂದಲ್ಲ. ದೇವರು ಹೇಳ್ತಾರೆ, ನಾನೇ ಬಂದು ನಿಮಗೆ ಕಾವಲು ಮಾಡುತ್ತೇನೆ ಎಂದು ಹೇಳ್ತಾರೆ. ದೇವರಿಗೆ ಸ್ತೋತ್ರವಾಗಲಿ. ಸಾರಾಂಶ ಒಂದೇ, ಈ ವರ್ಷದಲ್ಲಿ ದೇವರು ವಿಶೇಷವಾಗಿ ಜನರ ಸಂಗಡ ಇರಲಿಕ್ಕಿದೆ ಅಂದರೆ ಅದಕ್ಕೂ ಕಾರಣವೇನೆಂದರೆ ಕರ್ತನ ಬರೋಣದ ಸೂಚನೆಗಳು
ಅನೇಕ ಪ್ರಾಮುಖ್ಯವಾದ ಸೂಚನೆಗಳು ಇಸ್ರಾಯೇಲಲ್ಲಿ ನಡೆಯುವಂಥ ಯುದ್ಧವು ಮತ್ತು ಅದಕ್ಕೆ ಸಂಬಂಧಪಟ್ಟ ನಡೆಯುವಂಥ ಒಂದೊಂದು ಕಾರ್ಯಗಳು ನೋಡುವಾಗ ಕರ್ತನ ಬರೋಣದ ಬಗ್ಗೆ ದೇವರು ಹೇಳುವ ಸೂಚನೆಗಳು ನಾವು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಲ್ಲೆಲೂಯಾ. ಆದುದರಿಂದ ಮದುಮಗಳಾಗಿರುವಂಥ ಸಭೆಯನ್ನು ಮತ್ತಷ್ಟು ಶೃಂಗರಿಸಬೇಕಾಗಿರುವುದು ದೇವರ ಕರ್ತವ್ಯವಾಗಿದೆ. ಮದುಮಗನಾಗಿರುವಂಥ ಕ್ರಿಸ್ತ ಯೇಸು ಆಕಾಶ ಮೇಘಗಳಲ್ಲಿ ಬರುವಾಗೆ ಮದುಮಗಳಾಗಿರುವಂಥ ಸಭೆ ಮತ್ತಷ್ಟು ಶುದ್ಧರಾಗಬೇಕು. ಅದಕ್ಕೆ ನೋಡಿ ಈ ವರ್ಷ ದೇವರು ವಿಶೇಷವಾಗಿ ನಡೆಸೋದ ಬಗ್ಗೆ ಹೇಳ್ತಾರೆ. ದೇವರಿಗೆ ಸ್ತೋತ್ರವಾಗಲಿ. ಅಂತ ಪ್ರಿಯ ದೇವರ ಮಕ್ಕಳಿರ, ನಾವು ಸಂತೋಷ ಪಡಬೇಕು. ದೇವರು ಈ ವರ್ಷದಲ್ಲಿ ನೋಡಿ ನಮಗೆ ಹೇಗಿರುತ್ತಾರೆ ಅಂದರೆ, ಯೆಹೋವನು ತಾನೇ ನಮಗೆ ಕಾವಲಾಗಿದ್ದು ಕಾಪಾಡಿಕೊಳ್ಳುವನಾಗಿರುತ್ತಾನೆ. ಯಾರು ಹಾದು ಹೋಗಿ ಬಾರದಂತೆ ಅಂದರೆ ಈಗ ಒಂದು ಜಮೀನಲ್ಲಿ ಬೇಲಿ ಇಲ್ಲದ ಜಮೀನಾದರೆ ಯಾರು ಬೇಕಾದರೂ ಬರ್ಬೋದು, ಹೋಗ್ಬೋದು. ಆದರೆ ಒಂದು ಬೇಲಿ ಕಟ್ಟಿದ ಜಮೀನಾದರೆ ಸುಲಭವಾಗಿ ಅದರೊಳಗಡೆ ಬರಲಿಕ್ಕಾಗಲ್ಲ. ದೇವರು ಹೇಳ್ತಾರೆ, ನನ್ನ ಜನರನ್ನು ಬೇಲಿ ಕಟ್ಟಿ ಕಾಪಾಡಿಕೊಳ್ಳುತ್ತೇನೆ. ಅದರ ಬಗ್ಗೆಯೂ ಹೇಳಿದೆ. ಯೋಬನಿಗೆ ಸುತ್ತಲೂ ಬೇಲಿ ಕಟ್ಟಿದ ಬಗ್ಗೆ ಹೇಳಿದೆ. ಸುತ್ತಲೂ ದೇವರು ಬೇಲಿ ಕಟ್ಟಿದರೆ ಯಾವ ದುಷ್ಟಶಕ್ತಿಗೂ ಒಳಗಡೆ ಬರಲಿಕ್ಕೆ ಆಗುವುದಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಅದೇ ಥರ ನಾವು ತಿಳ್ಕೊಂಡಿದ್ದೇನೆಂದರೆ, ಇನ್ನು ಮುಂದೆ ಯಾವ ಬಾಧಕನು ನಿಮ್ಮನ್ನು ನನ್ನ ಜನರ ಮೇಲೆ ಬೀಳದು. ಯಾವ ಬಾಧಕನು, ದುರಾತ್ಮ ಶಕ್ತಿಗಳು, ಆಕಾಶ ಮಂಡಲದಲ್ಲಿರುವಂಥ ವಾಯುಮಂಡಲದಲ್ಲಿ ಕ್ರಿಯೆ ಮಾಡುವ ಅಂಧಕಾರ ಶಕ್ತಿಗಳು ನನ್ನ ಜನರ ಮೇಲೆ ಬೀಳುವುದಿಲ್ಲ. ನನ್ನ ಜನರು ಅಂದೇಳುವಾಗ ದೇವರ ಮಕ್ಕಳಿಗೆ, ದೇವರ ಮಕ್ಕಳು ಅಂದಿರುವಾಗ ಯಾರು ಆತನನ್ನು ಅಂಗೀಕರಿಸಿಕೊಂಡಿದ್ದೀರೋ, ಆತನ ಹೆಸರಿನ ಮೇಲೆ ನಂಬಿಕೆ ಇಡುತ್ತೀರೋ ಅವರು ದೇವರ ಮಕ್ಕಳು. ಅವರಿಗೆ ದೇವರು ಹೇಳ್ತಾರೆ, ಯಾವ ಬಾಧಕರು ನನ್ನ ಜನರ ಮೇಲೆ ಬೀಳದಂತೆ ನಾನು ಕಾಪಾಡಿಕೊಳ್ಳುತ್ತೇನೆಂದು. ಹಲ್ಲೆಲೂಯಾ. ಈ ವಾಗ್ದಾನಗಳಿಗಾಗಿ ದೇವರಿಗೆ ಸ್ತೋತ್ರ ಮಾಡಿ ನಾವು ದೇವರ ಜನರಾಗಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ದೇವರಿಗೆ ಮೆಚ್ಚಿದವರಾಗಿ ಕಾಣಿಸಿಕೊಳ್ಳಿಕ್ಕೆ ನಾನು ನೋಡಬೇಕು. ಅದೇ ನಾನು ಹೇಳಿದೆ, ಈಗ ನಾವು ದೇವರ ಆಲಯದಲ್ಲಿ ದೇವರ ಆರಾಧನೆಗಾಗಿ ಸಮಯಕ್ಕೆಲ್ಲ ಬರಲಿಕ್ಕೆ ತಕ್ಕೊಂದು ನಾನು ದೇವರ ಮಕ್ಕಳು, ನಾನು ದೇವರ ಪ್ರಜೆ ಎಂಬುದನ್ನು ನಾವು ನಮ್ಮ ಕ್ರಿಯೆಗಳಿಂದ ತೋರಿಸಿಕೊಡಬೇಕು. ಆವಾಗ ದೇವರಿಗೆ ಸಂತೋಷ ಆಗುತ್ತೆ. ನನ್ನ ಮಕ್ಕಳು ನನ್ನ ಮೇಲೆ ಎಷ್ಟು ಮಮತೆ ಇಟ್ಟಿದ್ದಾರೆ, ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ, ಇವರಿಗೆ ಇವರು ಕೇಳುವುದಕ್ಕಿಂತ ಇನ್ನು ಸ್ವಲ್ಪ ಸೇರಿಸಿಕೊಡೋಣ ಅಂತ ಇರ್ತದೆ. ಯಾವುದೇ ಮನುಷ್ಯನ ಮೇಲೆ ಒಂದು ಪ್ರೀತಿ ಬರುವಾಗ ನೋಡಿ, ಆ ಪ್ರೀತಿಯಿಂದ ಅವರು ಕೇಳಿಕೊಳ್ಳೋದಕ್ಕಿಂತ ಹೆಚ್ಚಾಗಿ ಮಾಡುವನಾಗಿರ್ತಾರೆ. ದೇವರಿಗೆ ಸ್ತೋತ್ರವಾಗಲಿ. ಮತ್ತು ಹೇಳಿದೆ, ಏಕೆಂದರೆ ಈಗ ನಾನು ಕಣ್ಣಿಟ್ಟು ನೋಡುತ್ತಿದ್ದೇನೆ. ದೇವರು ತಾನೇ ನಮ್ಮನ್ನು ದೃಷ್ಟಿಸಿ ನೋಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ಒಂದು ಮೊನ್ನೆ ಅದು ನಾನು ಹೇಳಿದೆ, ಇದು ಯಾಕೆ ರಿಪೀಟ್ ಮಾಡೋದು ಅಂತ ಹೇಳಿದರೆ, ನೈಟಲ್ಲಿ ಬರಲಿಕ್ಕೆ ಆಗದವರಿಗೆ ಜ್ಞಾಪಕಕ್ಕಾಗಿ ಮತ್ತೊಂದು ಸಾರಿ ರಿಪೀಟ್ ಮಾಡ್ತಾ ಇರೋದು. ಈಗಿನ ಕಾಲದಲ್ಲಿ ನೋಡಿದರೆ ನೋಡಿ, ಒಂದು ಗೂಗಲ್ ಮ್ಯಾಪಲ್ಲಿ ನೋಡಿದರೆ ಎಲ್ಲಿ ಹೋಗುತ್ತಾ ಇದೆ ಎಂಬುದು ಗೊತ್ತಾಗ್ತಾ ಇರ್ತದೆ. ಈಗ ಒಂದು ಟ್ರೈನ್ ಕೂಡ ಯಾವ ಸ್ಟೇಷನಲ್ಲಿ ಇದೆ ಎಂದು ಕೂಡ ಗೊತ್ತಾಗ್ತಾ ಇದೆ. ಅದೇ ಥರ ನೋಡಿ, ದೇವರು ಅದರಲ್ಲಿ ಈಗ ಕಂಡುಹಿಡಿದಿರೋದು. ಆದರೆ ಪ್ರವಾದಿಯಾಗಿರುವ ನೋಡಿ, ಜಕರ್ಯ ಪ್ರವಾದಿ ಅಲ್ಲ, ಯೇಸು ಕ್ರಿಸ್ತನು ಮನುಷ್ಯನಾಗಿ ಬರಲಿಕ್ಕೆ 550 ವರ್ಷ ಹಿಂದೆ ಇದ್ದ ಪ್ರವಾದಿ. ಆವಾಗಲೇ ದೇವರು ಹೇಳಿದ್ದಾರೆ ನೋಡಿ, ಈಗ ಮನುಷ್ಯನ ಕಂಡುಹಿಡಿತಾ ಇದೆ. ಒಬ್ಬ ಮನುಷ್ಯನಲ್ಲಿ ಹೋಗ್ತಾ ಇದ್ದಾರೆ, ಒಬ್ಬ ಈ ಮೊಬೈಲಲ್ಲಿ ಅದರದ್ದು ನೆಟ್ವರ್ಕ್ ನೋಡಿಕೊಂಡು ಒಬ್ಬರು ಕಳ್ಳತನ ಮಾಡಿಕೊಂಡು ಬಚ್ಕೊಂಡು ಪೊಲೀಸರು ಕಂಡುಹಿಡಿತಾರೆ. ಆ ಮೊಬೈಲ್ ನೆಟ್ವರ್ಕ್ ನೋಡಿಕೊಂಡು ಇಂಥ ಪ್ಲೇಸಲ್ಲಿ ಇದ್ದಾರೆ ಅಂತ ಕಂಡುಹಿಡಿತಾರೆ. ಇದೆಲ್ಲ ಈಗ ಮನುಷ್ಯನ ಕಂಡುಹಿಡಿದಿರೋದು. ಆದರೆ ಆವಾಗಲೇ ದೇವರು ಹೇಳುತ್ತಾರೆ, ನೀನು ಹೋಗುವಾಗಲೂ ಬರುವಾಗಲೂ ನಾನು ನಿನ್ನನ್ನು ನೋಡುವನಾಗಿರುತ್ತೇನೆ ಎಂದ. ಹಲ್ಲೆಲೂಯಾ. ದೇವರ ಕಣ್ಣಿಟ್ಟು ನೋಡುತ್ತೇನೆ. ನನ್ನ ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾರೆ, ನನ್ನ ಮಕ್ಕಳು ಎಲ್ಲಿ ಬರ್ತಾ ಇದ್ದಾರೆ, ಅವರಿಗೇನು ಆಪತ್ತು ಬರುತ್ತದೆ, ಅವರಿಗೇನು ಸಮಸ್ಯೆ ಬರುತ್ತದೆ, ಅವರಿಗೆ ಹೆಂಗೆ ಸಂರಕ್ಷಣೆ ಕೊಡಬೇಕು, ಅವರಿಗೆ ಯಾವ ರೀತಿಯಲ್ಲಿ ಕಾಪಾಡಿಕೊಳ್ಳಬೇಕು ಅಂತೆಲ್ಲ ನೋಡಿ ದೇವರು ಕಣ್ಣಿಟ್ಟು ನೋಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡಿ, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೂಡ ಸಿಗ್ನಲ್ಗಳು ಒಂದೊಂದು ಸಮಯ ಮಿಸ್ ಆಗುತ್ತದೆ. ಈಗ 2 ರೈಲಲ್ಲಿ ಕೂಡ ಟ್ರೈನ್ ಬರುವಾಗೆ
ಒಂದು ಕಡೆ ಈ ಕಡೆಯಿಂದ ಬರೋದು, ಒಂದು ಆ ಕಡೆಯಿಂದ ಬರೋದು. ಆವಾಗ ಅದು ಸಿಗ್ನಲ್ ನೋಡಿಕೊಂಡು ದೂರದಿಂದ ಟ್ರೈನ್ ಬರುವಾಗಲೇ ಗೊತ್ತಾಗ್ತಾ ಇದೆ. ಆದರೆ ಕೆಲ ಸಮಯ ಸಿಗ್ನಲು ತಪ್ಪಿ ಕೆಲದು ಒಂದಕ್ಕೊಂದು ಡಿಕ್ಕಿ ಹೊಡೆದಿರುವಂಥ ನ್ಯೂಸ್ಗಳು ನೀವು ಕೇಳಿರ್ಬೋದು. ಆದರೆ ಕರ್ತನಿಗೂ ಹಾಗೆ ಅಲ್ಲ. ಕರ್ತನ ಕಣ್ಣು ಪರ್ಫೆಕ್ಟಾಗಿ ನೋಡುತ್ತಾ ಇದ್ದಾರೆ. ತನ್ನ ಮಕ್ಕಳಿಗಾಗಿ ದೇವರು ಸ್ವರ್ಗದಿಂದ ದೃಷ್ಟಿಸಿ ನೋಡುತ್ತಾ ಇದ್ದಾರೆ, ಅವರಿಗೆ ಸಂರಕ್ಷಣೆ ಕೊಡಲಿಕ್ಕಾಗಿ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಆದ್ದರಿಂದ ಪ್ರಿಯ ದೇವರ ಮಕ್ಕಳಿರ, ಈ ವರ್ಷದಲ್ಲಿ ನಾವು ಮತ್ತಷ್ಟು ದೇವರಿಗಾಗಿ ಸಮರ್ಪಿಸುವವರಾಗಿರಬೇಕು. ದೇವರು ನಮ್ಮ ಮೇಲೆ ತನ್ನ ಮಮತೆ ಇಟ್ಟು ನಮಗೆ ಆಲೋಚನೆ ಕೊಡುವಾಗ ನಾವದನ್ನು ಸ್ವೀಕರಿಸಲಿಕ್ಕೆ ತಕ್ಕ ಮನೋಭಾವದಿಂದ ದೇವರಲ್ಲಿ ಮತ್ತಷ್ಟು ಮುಂದೆ ಬರುವುದಾಗಿರಲಿ. ಇದಕ್ಕೆ ಕೆಲ ವಿಚಾರಗಳು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. 2 ಅರಸುಗಳ ಪುಸ್ತಕ 6ನೇ ಅಧ್ಯಾಯ 16ನೇ ವಾಕ್ಯ ನೋಡಿಕೊಳ್ಳೋಣ. 2 ಅರಸುಗಳ ಪುಸ್ತಕ 6ನೇ ಅಧ್ಯಾಯ 16ನೇ ವಾಕ್ಯ. ದೇವರು ದಂಡಿಳಿದು ಕಾವಲಾಗಿದ್ದು ಕಾಪಾಡೋದ ಬಗ್ಗೆ ನಾವು ಅಲ್ಲಿ ಕೆಲ ವಿಷಯಗಳು ತಿಳ್ಕೊಳ್ಳಿಕ್ಕಿದೆ. ಆಗ ಎಲೀಷನು ಅವನಿಗೆ, ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ ಎಂದು ಹೇಳಿ, ಯೆಹೋವನೇ, ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥರಥಾಶ್ವಗಳು ಆ ಸೇವಕನಿಗೆ ಕಂಡವು. ಹಲ್ಲೆಲೂಯಾ. ಅಗ್ನಿಮಯವಾದ ರಥರಥಾಶ್ವಗಳು ಗುಡ್ಡಗಳ ಮೇಲೆ ಹರಡಿಕೊಂಡದನ್ನು ಕಾಣುತ್ತಾ ಇದೆ. ದೇವರಿಗೆ ಸ್ತೋತ್ರವಾಗಲಿ. ಯೆಹೋವನು ತಾನೇ ತನ್ನ ಜನರಿಗೆ ಕಾವಲಾಗಿದ್ದು ಕಾಪಾಡುತ್ತೇನೆ. ಯೆಹೋವನು ಹೇಗೆ ನಮ್ಮನ್ನು ಕಾವಲಾಗಿ ಕಾಪಾಡುತ್ತಾರೆ ಎಂಬುದಕ್ಕೆ ಒಂದು ಉದಾಹರಣೆ ಕೂಡ ನಿಮಗೆ ತೋರಿಸ್ತಾ ಇದೆ. ನಾವು ನೋಡಿದರೆ 2 ಅರಸುಗಳ ಪುಸ್ತಕದಲ್ಲಿ ಎಲೀಷಾ ಪ್ರವಾದಿಯ ಕಾಲದಲ್ಲಿ ಆರಾಮ್ಯ ರಾಜನು ಇಸ್ರಾಯೇಲ್ ರಾಜನ ಮೇಲೆ ಯುದ್ಧ ಮಾಡಿ ಇಸ್ರಾಯೇಲ್ ದೇಶವನ್ನು ಸ್ವಾಧೀನಪಡಿಸಿಕೊಳ್ಳಬೇಕೆಂದು ಅವರಿಗೆ ಯುದ್ಧ ಮಾಡಿ ಸೋಲಿಸಲಿಕ್ಕೆ ಬಂದರು. ಆವಾಗ ಇಸ್ರಾಯೇಲ್ ರಾಜನು ಯಾವಾಗಲೂ ಹೋಗಿ ಪ್ರವಾದಿ ಹತ್ರ ಕೇಳೋದು, ಇವರು ಯಾವ ಮಾರ್ಗವಾಗಿ ಬರ್ತಾರೆ, ನಾವು ಯಾವ ರೂಟಲ್ಲಿ ಯುದ್ಧಕ್ಕೆ ಹೋಗಬೇಕು, ಯಾವ ಕಡೆ ನಾವು ದಂಡಿಳಿಯಬೇಕು, ನಾವು ಎಲ್ಲಿಂದ ಯುದ್ಧ ಸ್ಟಾರ್ಟ್ ಮಾಡಬೇಕದೆಲ್ಲ ಪ್ರವಾದಿಯನ್ನು ಕೇಳಿಕೊಂಡು ಮಾಡ್ತಾಯಿದ್ರು. ಹಲ್ಲೆಲೂಯಾ. ನಾವು ದೇವರಲ್ಲಿ ಕೇಳಿಕೊಂಡು ಎಲ್ಲ ಕಾರ್ಯಗಳು ಮಾಡೋದಾದರೆ ದೇವರೇ ನಮಗೆ ಆಲೋಚನೆ ಕೊಡುತ್ತಾರೆ. ನಾವು ನಮ್ಮ ಸ್ವಂತ ಬುದ್ಧಿಯಲ್ಲಿ ಆಲೋಚನೆ ಮಾಡಿಕೊಂಡು ನಾವು ಸ್ವಂತ ಅರಿವಿನ ಪ್ರಕಾರ ಎಲ್ಲ ಹೋಗುವಾಗ ನಮಗನಿಸುತ್ತೆ ಇದು ಸರಿ ಇದೆ, ನಾನು ಇದೇ ಮಾಡ್ತೀನಿ ಅಂತ ಹೇಳುವಾಗ ಕೆಲದು ಸರಿಯಾಗ್ಬೋದು, ಕೆಲದು ಮಿಸ್ಟೇಕ್ ಆಗ್ಬೋದು. ಆದರೆ ಎಲ್ಲ ಕಾರ್ಯಗಳಲ್ಲಿ ದೇವರನ್ನು ಕೇಳಿಕೊಂಡು ಹೋಗಿದರೆ ದೇವರು ಆಲೋಚನೆ ಕೊಡ್ತಾರೆ. ಇಲ್ಲಿ ನೋಡಿದರೆ ಇಸ್ರಾಯೇಲ್ ರಾಜನಿಗೆ ದೇವರು ಹೇಳಿಕೊಡೋದು, ಆರಾಮ್ಯ ಸೈನ್ಯ ಈ ಒಂದು ಮಾರ್ಗದಲ್ಲಿ ಬರ್ತಾ ಇದೆ, ಅದಕ್ಕೆ ನೀವು ಅದಕ್ಕೆ ಎಲ್ಲಿ ಬಂದೋಬಸ್ತು ಮಾಡಬೇಕು ಅಲ್ಲಿ ಬಂದೋಬಸ್ತು ಮಾಡಿಕೊಳ್ಳಿರಿ. ನೋಡಿ, ಇನ್ನೊಂದು ಮಾರ್ಗವಾಗಿ ಬರ್ತಾ ಇದೆ, ಅಲ್ಲಿ ಬಂದೋಬಸ್ತು ಮಾಡಿರಿ. ಹೀಗೆ ಮಾಡ್ತಾ ಮಾಡ್ತಾ ಇರುವಾಗ ಆರಾಮ್ಯ ರಾಜನು ಅವರಲ್ಲಿ ಸೈನಿಕರನ್ನು ಕೇಳುತ್ತಾರೆ, ನಮ್ಮ ಬಳಿಯಲ್ಲಿ ಯಾರು ಶತ್ರು ಸೈನ್ಯಕ್ಕೆ ನಾವು ಸೀಕ್ರೆಟಲ್ಲಿ ಹೇಳಿಕೊಡುವನು ವಂಚಕನಾಗಿರುವನು ಯಾರಿದ್ದಾರೆ ಅಂತ ಕೇಳ್ತಾರೆ. ಹಲ್ಲೆಲೂಯಾ. ಆವಾಗ ಅದರಲ್ಲಿರುವ ಒಬ್ಬ ಸಿಪಾಯಿ ಒಬ್ಬಳು ಹೇಳ್ತಾ ಇದ್ದಾನೆ ನೋಡಿ, 12ನೇ ವಾಕ್ಯ, 6ನೇ ಅಧ್ಯಾಯ 12ನೇ ವಾಕ್ಯ ನೋಡಿ. ಆಗ ಅವರಲ್ಲೊಬ್ಬನು ಅವನಿಗೆ, ನನ್ನ ಒಡೆಯನಾದ ಅರಸೇ, ಹಾಗಲ್ಲ, ಇಸ್ರಾಯೇಲ್ಯರಲ್ಲಿ ಎಲೀಷನೆಂಬೊಬ್ಬ ಪ್ರವಾದಿ ಇರುತ್ತಾನೆ. ನೀನು ನಿನ್ನ ಮಲಗುವ ಕೋಣೆಯಲ್ಲಿ ಆಡುವ ಮಾತುಗಳನ್ನು ಸಹ ಅವನು ಅರಿತುಕೊಂಡು ಎಲ್ಲವನ್ನೂ ಇಸ್ರಾಯೇಲ್ಯರ ಅರಸನಿಗೆ ತಿಳಿಸುತ್ತಾನೆ ಅಂದನು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಇಸ್ರಾಯೇಲಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ. ಮೊನ್ನೆ ನಾವು ಅದೇ ರಾತ್ರಿ ಹೇಳಿದ್ದೆ, ನಮ್ಮನ್ನು ದೇವರು ಕರೆದಿರೋದು ನಾವಿರುವಂಥ ಪ್ರಾಂತ್ಯಗಳಲ್ಲಿ ಕ್ರಿಸ್ತ ಯೇಸುವಿನ ಸಾಕ್ಷಿಯಾಗಲಿಕ್ಕಾಗಿ. ಇಸ್ರಾಯೇಲಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ. ಆರಾಮಿನ ಅರಸನಿಗೆ ಭಯ ಹುಟ್ಟಿಸುವ ಒಬ್ಬ ಪ್ರವಾದಿ.
ಅವನಿಗೆ ರಾಜನ ಮೇಲೆ ಭಯ ಇಲ್ಲ, ಅದಕ್ಕೆ ತಾನೇ ಯುದ್ಧಕ್ಕೆ ಬಂದಿರೋದು. ಆದರೆ ಒಂದು ಪ್ರವಾದಿ ಇದ್ದಾನೆ. ಹಲ್ಲೆಲೂಯ. ನಮ್ಮ ಬಗ್ಗೆ ಹೇಳಬೇಕು, ಅಲ್ಲಿ ಒಬ್ಬ ಕ್ರೈಸ್ತವ ವಿಶ್ವಾಸಿ ಇದ್ದಾನೆ, ಅಲ್ಲಿ ಒಬ್ಬ ಕ್ರಿಸ್ತವನಿದ್ದಾರೆ. ಇದ್ರ ಬಗ್ಗೆ ಮೊನ್ನೆ ವಾಕ್ಯಗಳಲ್ಲಿ ನಾನು ಹೇಳಿದೆ, ನಾವು ಬಲ ಹೊಂದಿ, ಶಕ್ತಿ ಹೊಂದಿ, ಅಭಿಷೇಕ ಹೊಂದಿ ನಾವು ಕ್ರಿಸ್ತನವರು ಇಲ್ಲಿ ಇದ್ದಾರೆ ಎಂಬುದನ್ನು ನಮ್ಮಲ್ಲಿರುವಂಥ ಪ್ರಭಾವದಿಂದ ತೋರಿಸಬೇಕು ಅಲ್ವಾ. ನಾವು ಮೊನ್ನೆ ವಾಕ್ಯದಲ್ಲಿ ಹೇಳಿದೆಯಲ್ಲ, ಕ್ರಿಸ್ತನಲ್ಲಿ ಏನಾಗಬೇಕು? ಕೃಪ ಮೇಲೆ ಕೃಪೆ ಹೊಂದಿ ಪರಿಪೂರ್ಣತೆಯನ್ನು ಹೊಂದಿ ನಾವು ಕ್ರಿಸ್ತನ ಪ್ರಭಾವವನ್ನು ತೋರಿಸುವರಾಗಿರಬೇಕಂತ. ಕೃಪೆ ಮೇಲೆ ಕೃಪೆ ಹೊಂದಿ ಪರಿಪೂರ್ಣರಾಗಬೇಕು. ಈ ಕ್ರಿಸ್ತನ ಪ್ರಭಾವ ನಮ್ಮಿಂದ ಹೋಗಬೇಕು. ಹಲ್ಲೆಲೂಯ. ಇಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ. ನೀವು ಅರಮನೆಯಲ್ಲಿ ಮಲಗುವ ಕೋಣೆಯಲ್ಲಿ ಮಾತನಾಡುವ ಕಿವಿ ಮಾತು ಕೂಡ ಗ್ರಹಿಸಿಕೊಳ್ಳುವ ಪ್ರವಾದಿ ಇದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ನಾವು ಕೂಡ ದೇವರಿಂದ ಗ್ರಹಿಸಿಕೊಳ್ಳುವನು. ಹೆಂಗೆ ಇವನಿಗೆ ಸಾಧ್ಯ ಆಗ್ತಾ ಇದ್ದು? ದೇವರು ತಿಳಿಸಿಕೊಡ್ತಾ ಇದ್ದಾರೆ. ಹಲ್ಲೆಲೂಯ. ದೇವರು ತಿಳಿಸಿಕೊಡ್ತಾ ಇದ್ದಾರೆ. ನಮಗೆ ದೇವರೊಂದಿಗೆ ಅಷ್ಟು ಒಂದು ಅನ್ಯೋನ್ಯತೆ, ಅಷ್ಟು ಒಂದು ಸಂಬಂಧ, ಅಷ್ಟು ಒಂದು ಹೊಂದಾವಣಿಕೆ ನಾವು ಬೆಳೆಸಿಕೊಳ್ಳಿರಿ. ನಾವು ದೇವರೊಂದಿಗೆ ನೋಡಿ, ನಮ್ಮ ಹೃದಯ ದೇವರೊಂದಿಗೆ ಮಾತಾಡ್ತಾ ಇರಬೇಕು. ನಮ್ಮ ಆತ್ಮದಲ್ಲಿ ದೇವರೊಂದಿಗೆ ಯಾವಾಗಲೂ ಎಡಬಿಡದೆ ಪ್ರಾರ್ಥಿಸಿರಿ ಅಂತ ಹೇಳಿದ್ರೆ ಮತ್ತೆ ಕೆಲಸಕ್ಕೆ ಹೋಗಲಿ ಬೇಡ ಅಂತ ಹೇಳ್ಬೋದು. ಕೆಲಸಕ್ಕೆ ಹೋಗುವಾಗಲೂ ಮಾಡುವಾಗಲೂ ಎಲ್ಲ ನಮ್ಮ ಹೃದಯ ದೇವರೊಂದಿಗೆ ಮಾತಾಡ್ತಾ ಇರುವಾಗ ದೇವರು ನಮ್ಮೊಂದಿಗೆ ಮಾತಾಡ್ತಾರೆ. ಹಲ್ಲೆಲೂಯ. ನೋಡಿ, ಪ್ರವಾದಿಗೊಂದಿಗೆ ಮಾತಾಡ್ತಾರೆ ಅಂತ ಹೇಳಿದರು. ಈಗ ಈ ಪ್ರವಾದಿ ಈ ಆರಾಮ್ಯ ರಾಜನು ಏನೆಲ್ಲ ಒಳಸಂಜೆ ಮಾಡ್ತಾರೆ ಎಲ್ಲ ಪ್ರವಾದಿ ತಿಳ್ಕೊಂಡು ಹೋಗಿ ಇದು ಜನರಿಗೆ ಹೇಳೋದು. ಆವಾಗ ಈ ರಾಜನು ತಿರುಗಿ ಏನು ಮಾಡ್ತಾರೆ ಅಂದರೆ, ಹೌದಾ, ಹಾಗಾದರೆ ಫಸ್ಟು ಪ್ರವಾದಿಯನ್ನು ಹಿಡ್ಕೊಂಡ್ಬಿಡೋಣ. ಇವರು ಇಸ್ರಾಯೇಲ್ ರಾಜನನ್ನು ಹಿಡ್ಕೊಂಡು ಹೋಗೋದನ್ನು ಬಿಟ್ಟುಬಿಟ್ಟು ಹಂಗಾದರೆ ಫಸ್ಟು ಪ್ರವಾದಿಯನ್ನು ಹಿಡ್ಕೊಂಡು ನಾವು ಅವರನ್ನು ಮುಗಿಸ್ಬೇಕು, ಆಮೇಲೆ ರಾಜನ ಕಡೆಗೆ ಹೋಗೋಣ ಅಂತ. ಹಲ್ಲೆಲೂಯ. ಇವರು ಸೈನ್ಯ ಸಮೇತವಾಗಿ ಆರಾಮ್ಯ ರಾಜನು ಸೈನ್ಯವನ್ನು ಕಳಿಸಿ ಇಸ್ರಾಯೇಲಲ್ಲಿ ಈ ಥರ ನಮ್ಮ ರಹಸ್ಯಗಳೆಲ್ಲ ತಿಳ್ಕೊಳ್ಳುವಂಥ ಪ್ರವಾದಿ ಇದ್ದರೆ ಫಾಸ್ಟ್ ಅವ್ರನ್ನ ಹಿಡ್ಕೊಂಬನ್ರಿ ಅಂತ ಹೇಳಿಕೊಂಡು ಬಹಳ ಸೈನ್ಯವನ್ನು ಕಳಿಸಿಕೊಡ್ತಾ ಇದ್ದಾರೆ. ಹಾಗೆ ಸೈನ್ಯವನ್ನು ಕಳಿಸಿಕೊಟ್ಟಿರುವಾಗ 15ನೇ ವಾಕ್ಯದಲ್ಲಿ, ದೇವರ ಮನುಷ್ಯನ ಸೇವಕನು ಬೆಳಿಗ್ಗೆ ಎದ್ದು ಹೊರಗೆ ಹೋದಾಗ ರಥಾಶ್ವ ಸಹಿತವಾದ ಮಹಾ ಸೈನ್ಯವು ಬಂದು ಪಟ್ಟಣದ ಸುತ್ತಲೂ ನಿಂದಿರುವುದನ್ನು ಕಂಡು ತನ್ನ ಯಜಮಾನನಿಗೆ, ಅಯ್ಯೋ ಸ್ವಾಮಿ, ಏನು ಮಾಡೋಣ ಅಂದನು. ಹಲ್ಲೆಲೂಯ. ಪ್ರವಾದಿಯನ್ನು ಹಿಡೀಲಿಕ್ಕಾಗಿ ಆರಾಮ್ಯ ಸೈನ್ಯವನ್ನು ಪಟ್ಟಣದಲ್ಲಿ ರಥಾಶ್ವಗಳಾಗಿ ಸುತ್ತಲೂ ಮುತ್ತಿಗೆ ಹಾಕಿಕೊಂಡಿದ್ದಾನೆ. ಎಲೀಷಾ ಪ್ರವಾದಿಯ ಶಿಷ್ಯನು ಬೆಳಗ್ಗೆ ಎದ್ದು ಹೊರಗಡೆ ನೋಡುವಾಗ ಸುತ್ತಲೂ ಸೈನ್ಯ ಕಾಣಿಸ್ತಾ ಇದೆ. ಅವನೇನೆಂದ ಕೂಗ್ತಾರೆ? ಅಯ್ಯೋ ಸ್ವಾಮಿ ಎಂದು ಕೂಗ್ತಾ ಇದ್ದಾರೆ. ಕಣ್ಣು ಬಿಟ್ಟು ಬೆಳಗ್ಗೆ ಬಾಗಿಲು ತೆಗೆದು ನೋಡೋದಕ್ಕೂ ಸೈನ್ಯ ನೋಡ್ತಾ ಇದೆ. ಭಯಪಟ್ಟು ಹೋಯಿತು. ಅವನು ಆ ಸೈನ್ಯವನ್ನು ನೋಡಿಕೊಂಡು ಹೆದರಿಕೊಂಡು ಅಯ್ಯೋ ಸ್ವಾಮಿ ಎಂದು ಹೇಳಿಕೊಂಡು ಕೂಗಾಡ್ತಾ ಇರುವಾಗ ನಾವು ಏನು ಮಾಡೋಣ ಅಂತ ಕೂಗುವಾಗ ನೋಡಿ, ಪ್ರವಾದಿ ಕೂಳಾಗಿ ಒಂದು ಮಾತು ಹೇಳ್ತಾ ಇದ್ದಾರೆ. ನೋಡಿ ಏನಂತ, 16ನೇ ವಾಕ್ಯ ನೋಡಿ. ಆಗ ಎಲೀಷನು ಅವನಿಗೆ ಹೆದರಬೇಡ, ಅವರ ಕಡೆಯಲ್ಲಿ ಇರುವವರಿಗಿಂತಲೂ ನಮ್ಮ ಕಡೆಯಲ್ಲಿ ಇರುವವರು ಹೆಚ್ಚಿನವರಾಗಿದ್ದಾರೆ. ಅದು ಮಾತ್ರವಲ್ಲ, ಇದು ಬಾಯಲ್ಲಿ ಹೇಳಿದರೆ ಸಾಲದು. ಪ್ರವಾದಿ ಅವರ ಕಡೆಯಲ್ಲಿ ಇರುವವರಿಗಿಂತ ನಮ್ಮ ಕಡೆ ಇರುವವರು ಹೆಚ್ಚಿನವರು ಅಂತ ಹೇಳಿ ಸುಮ್ಮನೆ ಬಾಯಲ್ಲಿ ಹೇಳಿದ ಮಾತಾರಲ್ಲ, ಪ್ರಾರ್ಥನೆ ಮಾಡ್ತದೆ. ಯೆಹೋವನೇ, ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತನ ಗುಡ್ಡಗಳಲ್ಲಿ ಬಂದು ನಿಂತಿದ್ದ
ಅಗ್ನಿಮಯವಾದ ರಥಾಶ್ವಗಳು ಆ ಸೇವಕನಿಗೆ ಕಂಡವು. ಹಾಲೆಲೂಯಾ. ಎಲೀಷನು ತನ್ನ ಶಿಷ್ಯನಿಗಾಗಿ ಪ್ರಾರ್ಥಿಸುತ್ತಾನೆ. ಎಲೀಷನು ಫಸ್ಟೇ ನೋಡ್ತಾ ಇದ್ದಾನೆ, ಯಾವಾಗಲೂ ಸೇವಕನಿಗೆ ಕಾಣಿಸಿಲ್ಲ. ಆದರೆ ಎಲೀಷನು ಯಾವಾಗಲೂ ದೇವರನ್ನು, ದೇವರ ಸೈನ್ಯವನ್ನು ಕಾಣಿಸ್ತಾ ಇದ್ದಾನೆ. ಅದಕ್ಕೆ ಎಲೀಷ ಕೂಳಾಗಿ ಹೇಳ್ತಾನೆ, ನೀ ಭಯಪಡಬೇಡ, ಅವರ ಕಡೆ ಇರುವವರಿಗಿಂತ ಹೆಚ್ಚಿನವರು ನಮ್ಮ ಜೊತೆ ಇದ್ದಾರೆ. ನೀ ನೋಡಿಲ್ಲ ಅಷ್ಟೇ, ಆದರೆ ನಾನು ನೋಡ್ತಾ ಇದ್ದೀನಿ. ಇದು ಹೇಳಿಬಿಟ್ಟು ಎಲೀಷನ್, ದೇವರೇ ಇವನು ಕೂಡ ನಿನ್ನ ಸೈನ್ಯವನ್ನು ಕಾಣುವಂತೆ ಇವನ ಕಣ್ಣುಗಳನ್ನು ತೆರೆಯ ಮಾಡು ಎಂದು ಹೇಳಿದರು. ಹಾಗೆ ಪ್ರಾರ್ಥನೆ ಮಾಡುವಾಗ ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂದಿರುವ ಅಗ್ನಿಮಯವಾದ ರಥಾಶ್ವಗಳು ಆ ಸೇವಕನಿಗೆ ಕಂಡೆವು. ಎಲೀಷನ ರಕ್ಷಣೆಗಾಗಿ, ಎಲೀಷನ ರಕ್ಷಣೆಗಾಗಿ. ಇವತ್ತು ನಾನು ಹೇಳ್ತಾ ಇದ್ದೀನಿ, ನನ್ನ ರಕ್ಷಣೆಗಾಗಿ. ನೀವೇನು ಹೇಳ್ತೀರಾ? ಎಲೀಷನ ರಕ್ಷಣೆಗಾಗಿ ಅಗ್ನಿಮಯವಾದ ರಥಾಶ್ವಗಳನ್ನು ಕಳುಹಿಸಿಕೊಟ್ಟ ಅದೇ ದೇವರನ್ನೇ ನಾನು ನೀವು ನಂಬಿರುವುದು. ಅದೇ ದೇವರು ಇವತ್ತು ನಮಗೆ ವಾಗ್ದಾನ ಕೊಡ್ತಾ ಇದೆ, ನಾನೇ ಬಂದು ಪಾಳಯವಾಗಿದ್ದು ಕಾಪಾಡುತ್ತೇನೆ ಎಂಬುದನ್ನು. ನಮಗೆ ಸುತ್ತಲೂ ಅಗ್ನಿಮಯವಾದ ರಥಾಶ್ವಗಳೊಡನೆ ಸೇನಾಧೀಶ್ವರನಾದ ಯೆಹೋವನೇ ನಮ್ಮ ಸಂಗಡ ಬಂದಿರುವನಾಗಿರುತ್ತಾನೆ. ಈ ವರ್ಷ ದೇವರು ನಮಗೆ ವಾಗ್ದಾನ ಕೊಟ್ಟಿದ್ದಾರೆ. ಅವರೊಬ್ಬರೇ ಅಲ್ಲ, ಸೇನಾಧೀಶ್ವರನಾದ ಯೆಹೋವನು ನನ್ನ ಸಂಗಡ ಇದ್ದಾನೆ. ಯಾಕೋಬ ವಂಶಸ್ಥರ ದೇವರು ನನಗೆ ಆಶ್ರಯ ದುರ್ಗವಾಗಿದ್ದಾನೆ. ದೇವರು ಹೇಳ್ತಾರೆ, ನಾನೇ ಬಂದು ನಿನಗೆ ಕಾವಲಾಗಿದ್ದು ಕಾಪಾಡುತ್ತೇನೆ. ದೇವರು ನಮ್ಮ ರಕ್ಷಣೆಗೆ ಬರುವಾಗ ನಾವು ಇನ್ನೂ ರೆಗ್ಗಾಕೊಂಡು ಮಲ್ಕೊಂಬಿಟ್ರೆ ಹೆಂಗೆ? ನಾವು ಜಾಗ್ರತೆಯುಳ್ಳವರಾಗಿರಬೇಕು. ಆವಾಗ ದೇವರು ನಮ್ಮ ಬಗ್ಗೆ ಇನ್ನೂ ಜಾಗ್ರತೆಯುಳ್ಳವರಾಗಿರುತ್ತಾನೆ. ನಾವು ಸಾಕು, ಇಷ್ಟೆಲ್ಲ ಸಾಕು ಅಂದೇಳುವಾಗ ದೇವರು ಏನು ತಿಳ್ಕೊಳ್ತಾರೆ, ಇವರಿಗೇನು ಅದ್ರ ಬಗ್ಗೆ ಭರವಸೆ ಇಲ್ಲ. ಸರಿ, ನಾನು ನಿನಗೆ ನೋಡಿ, ಈಗ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಎಲೀಷನಿಗೆ ಕಾಣಿಸಿಕೊಂಡು ಎಲೀಷನ ಸೇವಕನಿಗೆ ಕಾಣಿಸ್ಕೊಂಡಿಲ್ಲ. ಅದು ಯಾಕೆ? ಎಲೀಷನು ಯಾವಾಗಲೂ ದೇವರ ಮುಖವನ್ನು ನೋಡ್ತಾ ಇದ್ದಾನೆ. ಅವರು ದೇವರ ಅನ್ಯೋನ್ಯದಲ್ಲಿ ಯಾವಾಗಲೂ ದೇವರ ಆ ಹೊಂದಾವಣಿಕೆಯಲ್ಲಿದ್ದಾರೆ. ಅದರಿಂದ ಎಲ್ಲವೂ ದೇವರು ಅವ್ರಿಗೆ ತೋರಿಸ್ತಾ ಇದೆ. ನಮ್ಗೆ ಗೊತ್ತಿದೆ, ಅಬ್ರಹಾಮನಿಗೆ ದೇವರು ಹೇಳ್ತಾರೆ, ಸೊದೋಮ್ ಗೊಮೋರ ಪಟ್ಟಣವನ್ನು ನಾಶ ಮಾಡಲಿಕ್ಕೆ ಹೋಗ್ತೇನೆ ಅಂತ. ಅಬ್ರಹಾಮನಿಗೆ ಹೇಳಬೇಕಾಯ್ತಾ? ದೇವರು ಅಬ್ರಹಾಮನಿಗೆ ಸ್ನೇಹಿತನ ಹಾಗಿದ್ದನು. ನಾವು ಕೂಡ ನಂಬಿಕೆಯ ಮೂಲಕ ಅಬ್ರಹಾಮನ ವಾಗ್ದಾನಗಳಿಗೆ ಬಾಧ್ಯರಾಗಿರ್ಲಿಕ್ಕಿರುವುದರಿಂದ ನಾವು ಅಷ್ಟು ಆಸಕ್ತಿ ದೇವರಿಗೆ ತೋರಿಸಿ. ಆದರೆ ಶಿಷ್ಯನು ಅವನಿನ್ನು ಕಲಿತಾ ಇದೆ. ಎಲೀಷನ ಶಿಷ್ಯನು ಎಲೀಷನ ಜೊತೆಯಲ್ಲಿದ್ದುಕೊಂಡು ಅವನು ಪ್ರವಾದಿ ಶಿಷ್ಯನಾಗಿ ಅವರಿಂದ ಇನ್ನೂ ಕಲಿತಾ ಇದೆ. ಆದರೆ ಅವನಿಗೆ ಕಾಣುವಂಥ ರೀತಿಯಲ್ಲಿ ಇನ್ನೂ ದರ್ಶನಗಳಾಗ್ತಾ ಇಲ್ಲ. ಆದರೆ ಇದೇ ಎಲೀಷನು ಒಂದು ಕಾಲದಲ್ಲಿ ಏಲಿಯನ ಹಿಂದೆ ಓಡಿದ ಮನುಷ್ಯನು. ಆವಾಗ ಏಲಿಯನು ದೇವರನ್ನು ಕಾಣುತ್ತಾ ಇದೆ. ಅವನು ಗುರಿ ಇಟ್ಟುಕೊಂಡು ಓಡ್ತಾ ಇದ್ದಾನೆ ಒಂದು ಕಡೆಯಿಂದ ಒಂದು ಕಡೆಗೆ. ಆವಾಗ ಇವನು ದೇವರನ್ನು ದರ್ಶಿಸಿಕೊಂಡಲ್ಲ ಇವನು ಓಡೋದು, ಇವನು ಏಲಿಯನನ್ನು ನೋಡಿಕೊಂಡು ಆವತ್ತು ಎಲೀಷ ಓಡಿದಾನೆ. ನನ್ನನ್ನು ನೋಡಿಕೊಂಡು ಬರಬೇಡಪ್ಪ, ಇಲ್ಲಿದ್ದು ಬಿಡು ಅಂತ ಹೇಳಿದೆ. ಅವನು ಹೇಳಿದೆ, ನಾನು ಬಿಡಲ್ಲ, ನಿನ್ನಾಣೆ ಯೆಹೋವನಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ. ಮತ್ತು ಏನಕ್ಕೆ ನನ್ನನ್ನು ಇಷ್ಟು ನೀವು ಹಿಂಬಾಲಿಸ್ಕೊಂಡು ಬರೋದು? ನಿನ್ನಲ್ಲಿರುವಂಥ ದೇವರಾತ್ಮನ 2ರಷ್ಟು ನನಗೆ ಬೇಕಂತ. ಆವತ್ತು ನೋಡಿ, ಎಲೀಷನು
ದೇವರ ಪ್ರವಾದಿಯಾಗಿ ಅಭಿಷೇಕಿಸಲ್ಪಟ್ಟಿದೆ ಎಂಬುದಕ್ಕೆ ಗುರುತೇನು? ಎಲೀಷನು ದೇವರ ಪ್ರವಾದಿಯಾಗಿ ಗುರುತಿಸಲ್ಪಟ್ಟಿದೆ. ಫಸ್ಟ್ ಅಗ್ನಿಮಯವಾದ ರಥರಾಶಿಗಳು, ಆದ ಅವನ ಫೇವರೈಟ್, ಎಲೀಷನ ಫೇವರ್. ಅದಕ್ಕೆ ನೋಡಿ, ಅವನ ಆವತ್ತು ನೋಡಿದ ಆ ಅಗ್ನಿಮಯವಾದ ರಥರಾಶಿಗಳು ಯಾವಾಗಲೂ ನನ್ನ ಸಂಗಡ ಇದ್ದಾರೆ ಎಂಬುದು ಅವನು ಯಾವಾಗಲೂ ಅದನ್ನೇ ನಂಬುವನಾಗಿದ್ದಾರೆ. ಅದಕ್ಕೆ ಆರಾಮ್ಯ ರಾಜನ ಬಂದು ನೋಡಿದರೆ ಅವನಿಗೇನು ಭಯನೂ ಇಲ್ಲ, ನೆವರ್ ಮೈಂಡ್. ಅವನಿನ್ನೂ ಸ್ವಲ್ಪ ಜನ ತಗೊಂಬಂದು ನಿಲ್ಲಿಸಲಿ, ನನಗೇನು, ಯಾಕೆ ನನ್ನ ಸೇವೆ ಪ್ರಾರಂಭಿಸಿದೆ ಸ್ವರ್ಗೀಯ ಸೈನ್ಯವನ್ನು ನೋಡಿಕೊಂಡೆ. ಅದು ಸಾಮಾನ್ಯ ಕುದುರೆ ಅಲ್ಲ, ಸಾಮಾನ್ಯ ರಥವಲ್ಲ, ಅದು ಅಗ್ನಿಮಯವಾದ ರಥಗಳು, ಅಗ್ನಿಮಯವಾದ ಕುದುರೆಗಳು. ಅದರಲ್ಲೇ ನಾನು ಸ್ಟಾರ್ಟ್ ಮಾಡಿರೋದು. ಹಾಲೆಲೂಯ. ಅದಕ್ಕೆ ಅವನ ಅನ್ಯೋನ್ಯತೆ ಕಾಪಾಡಿಕೊಂಡು ಬಂದಿದೆ. ಎಲೀಷನು ಗುರುತಿಸಲ್ಪಡುವಾಗ ನೋಡಿದ ದರ್ಶನ ನೋಡಿ, ವರ್ಷಗಳಾಗಿದ್ರು ಅದೇ ದರ್ಶನದಲ್ಲಿದೆ. ಹೀಗೆ ಶಿಷ್ಯನಿಗೆ ದೇವರಿಗೆ ಹೇಳ್ತಾರೆ, ಈ ಶಿಷ್ಯನಿಗೆ ಅದೊಂದು ಸ್ವಲ್ಪ ತೋರಿಸಿಕೊಡಿ. ದೇವರಿಗೆ ಸ್ತೋತ್ರವಾಗಲಿ. ನನ್ನ ಪ್ರಿಯ ಸಹೋದರ ಸಹೋದರಿಯವರೇ, ನಾವು ಹೊಸ ವರ್ಷ, ಕ್ರಿಸ್ಮಸ್ಸು ಹಬ್ಬ ಮತ್ತು ಒಂದೊಂದು ಕಾರ್ಯಕ್ರಮ ಅಂತ ಹೇಳಿಕೊಂಡು ಹೋಗೋದಲ್ಲ. ನಾವು ಪ್ರಾರಂಭದಲ್ಲಿ ದೇವರನ್ನು ಕಂಡುಕೊಂಡ ಆ ಉತ್ಸಾಹ, ಅದೇ ಭಕ್ತಿ, ಅದೇ ವಿಶ್ವಾಸ, ಅದೇ ಸೀರಿಯಸ್ನೆಸ್ಸಲ್ಲಿ ನೀವು ನೆಲೆಗೊಂಡಿದ್ದರೆ ಯಾವ ಶತ್ರುವನ್ನು ನೀವು ಭಯಪಡೋ ಅವಶ್ಯಕತೆ ಬರಲ್ಲ. ಯಾವಾಗ ನಾವು ಆ ರೇಂಜಿಂದ ಕೆಳಗಡೆ ಹೋಗ್ತೀರೋ ಆವಾಗ ಏನು ಹೇಳೋದು, ಅಯ್ಯೋ ದೇವರೇ, ಯಜಮಾನನೇ, ನಾವೇನು ಮಾಡಲಿ ಇಂದ, ಯಾಕಪ್ಪ ಈ ಕಷ್ಟ ಎಲ್ಲ ಬಂದೆ, ಯಾಕಪ್ಪ ನನಗೆ ನಷ್ಟ ಎಲ್ಲ ಬಂದಿದೆ, ಯಾಕೆ ಬಂದೆ ಹೇಳಿ. ನಾವು ದೇವರ ಪ್ರೀತಿಯಿಂದ ನಾವು ನಮ್ಮ ಜೀವನ ಪ್ರೀತಿಗೆ ಜಾಸ್ತಿ ಆಗಿರ್ತದೆ. ನಾವು ಬಂದ ಹೊಸದರಲ್ಲಿ ಎಲ್ಲದಕ್ಕಿಂತ ದೇವರ ಪ್ರೀತಿ ಮುಖ್ಯವಾಯಿತು. ನನ್ನ ದೇವರ ಫಸ್ಟು, ದೇವರ ಸಭೆ ಫಸ್ಟು. ಆ ಸಭೆಯಲ್ಲಿ ನಡೆಯುವ ಪ್ರಾರ್ಥನೆ ಆಗಲಿ, ಆ ಕೂಟವಾಗಲಿ, ಕಾರ್ಯಕ್ರಮಗಳಾಗಲಿ, ಅದು ಫಸ್ಟು. ಹಾಲೆಲೂಯಾ. ಆದರೆ ದಿನಗಳು ಹೋಗುತ್ತಾ ಹೋಗುತ್ತಾ ನಮ್ಮ ಪರಿಸ್ಥಿತಿಗಳೆಲ್ಲ ಸ್ವಲ್ಪ ಅನುಕೂಲ ಬರುವಾಗ ನಮಗೆ ಫಸ್ಟ್ ಯಾವುದು? ನಮಗೆ ಸಿಕ್ಕಿದ ಅನುಕೂಲ ಫಸ್ಟು, ಕೆಲಸ ಫಸ್ಟು, ಎಜುಕೇಷನ್ ಫಸ್ಟು, ನೆಂಟರುಗಳು ಫಸ್ಟು, ದೇವರು ಆಮೇಲೆ ನೋಡೋಣ. ಆಮೇಲೆ ಆವಾಗ ಅಗ್ನಿಮಯ ಹೃದಯನೂ ಕಾಣಿಸ್ತಾ ಇಲ್ಲ, ರಥಾಶಿಗಳು ಕಾಣಿಸ್ತಾ ಇಲ್ಲ. ದೇವರಿಗೆ ಸ್ತೋತ್ರ. ಈ ಭಾನುವಾರ ದೇವರು ನಮಗೆ ಮತ್ತು ಎಚ್ಚರಿಸ್ತಾ ಇದ್ದಾರೆ. ಪ್ಲೀಸ್, ದಯವಿಟ್ಟು ಮಕ್ಕಳೇ, ನಾವು ಹೆಂಗೋ ಆರಾಧನೆಗೆ ಬರಬೇಕು. ನೀವು ದೇವರ ಮೇಲಿರೋ ಪ್ರೀತಿಯಿಂದ ಬೆಳಿಗ್ಗೆ ಎದ್ದು ಬನ್ನಿ. ನೋಡಿ, ದೇವರ ಅನ್ಯೋನ್ಯತೆಯಲ್ಲಿ ಇರುವಾಗ ನಮಗೆ ವಿರುದ್ಧವಾಗಿ ನೋಡಿ ಅಲ್ಲಿ ಆರಾಮ್ಯ ಸೈನ್ಯ ದಂಡಿಳಿದರು. ನೋಡಿ, ನಮಗೆ ವಿರುದ್ಧವಾಗಿ ಆಕಾಶ ಮಂಡಲದಲ್ಲಿ ದುರಾತ್ಮ ಸೇನೆಗಳು ನಮಗೆ ವಿರುದ್ಧವಾಗಿ ಇರುವಾಗಲೂ ನಾವು ಈ ದುರಾತ್ಮ ಸೇನೆಗಳ ಬಗ್ಗೆ ಅಲ್ಲ, ಅದಕ್ಕಿಂತ ಮೇಲೆ ಸ್ವರ್ಗೀಯ ಸೈನ್ಯ ನನಗಾಗಿ ಕಾವಲಾಗಿದ್ದು ಕಾಪಾಡುವನಾಗಿರುತ್ತಾರೆ. ಅಗ್ನಿಮಯವಾದ ರಥರಾಶಿಗಳು ಇಲ್ಲಿ ಈ ವರ್ಷದಲ್ಲಿ ಜಕರಿಯ ಪ್ರವಾದಿಯ ಪುಸ್ತಕದಲ್ಲಿ ನಾವು 9 ಗಂಟೆಯಲ್ಲಿ ಓದಿದೆ, ಯಾರು ಹಾದು ಹೋಗಿ ಬಾರದಂತೆ ನನ್ನ ಆಲಯದ ಸುತ್ತಲೂ ನಾನೇ ಬಂದು ಪಾಳಯವಾಗಿ ಕಾಪಾಡುತ್ತೇನೆ ಎಂದ. ದೇವರು ನಮ್ಮ ಸುತ್ತಲೂ ಕಾಣೋದು ನೋಡಿ, ಈ ಶಾರೀರಿಕ ಕಣ್ಣುಗಳಿಂದ ನಾವು ಒಂದು ವೇಳೆ ಕಾಣದೆ ಎಲ್ಲಿ ಪಾಸ್ಟ್ರೆ ದೇವರೇ ಬಂದು ಕಾಪಾಡ್ತಾರೆ ಅಂದರೆ ಎಲ್ಲಿ ಪಾಸ್ಟ್ರೆ ಅಂತ ಕೇಳಿದರೆ ನೀವು ಹೃದಯದ ಕಣ್ಣುಗಳಿಂದ ಕಾಣುವೀರಿ. 23 ವರ್ಷಗಳು ಇಲ್ಲಿ ಹಾಗೆಯೇ ನಿಂತಿರೋದು. ನಮಗೆ ಕಣ್ಣಿಗೆ ಕಾಣುವಂಥ ಯಾವುದು ಸಪೋರ್ಟಾಗಿ ನಿಂತಿರುವಂಥ ಬಲಶಾಲಿಗಳು ಇರಲಿಲ್ಲ. ಆದರೆ ಕಣ್ಣಿಗೆ ಕಾಣದಂಥ ಸ್ವರ್ಗೀಯ ಸೇನೆ ನಮಗಿದ್ದರು ಜೊತೆಯಲ್ಲಿ. ಹಾಲೆಲೂಯಾ.
ಇದು ಪ್ರಿಯರೇ, ಈ 25ನೇ ವರ್ಷ ನಾವು ಹೊಸದು ಮಾಡಿಕೊಳ್ಳೋಣ. ನಮ್ಮ ಸಮರ್ಪಣೆ ಹೊಸದು ಮಾಡಿಕೊಂಡು, ಹೌದು ಕರ್ತನೆ ನೀ ವಾಗ್ದಾನ ಮಾಡಿದೆ, ನನಗೆ ಯಾರು ಹಾದು ಹೋಗಿ ಬರದಂದೆ ಇರುವ ಮಾತು ಸ್ವಲ್ಪ ಸೀರಿಯಸ್ ಆಗಿದೆ. ಮನಸ್ಸಕ್ಕೆ ಬಂದು ಮೇಯ್ಕೊಂಡು ಹೋಗಲಿಕ್ಕಿಲ್ಲ ಅಂದೆ. ಹಾಲೆಲೂಯ. ದೇವರು ಹೇಳ್ತಾ ಇದ್ದಾರೆ, ಮಕ್ಕಳೇ ನಿಮ್ಮನ್ನು ಮುಟ್ಟದ ಹಾಗೆ ನಾನು ಇರುತ್ತೇನೆ ಎಂಬುದನ್ನು. ಹಾಲೆಲೂಯ. ಅದಕ್ಕಾಗಿ ದೇವರೇ, ನೀ ನನಗಾಗಿ ಪಾಳೆಯವಾಗಿ ದಂಡಿಳಿದು ಕಾಪಾಡಲಿಕ್ಕಿರುವಾಗ ನಾನು ಅದಕ್ಕೆ ಸಿದ್ಧನಾಗಿರಲಿಕ್ಕೆ ಈಗೋ ಸಮರ್ಪಿಸುತ್ತೇನೆ. ನಮ್ಮ ಸಮರ್ಪಣೆ ಹೊಸದು ಮಾಡಿಕೊಳ್ಳಿರಿ. ದೇವರ ಆಶೀರ್ವದಿಸಲಿ. ನಾನು ಮುಂದಕ್ಕೆ ಹೋಗ್ತೇನೆ. ಅಲ್ಲಿ ದೇವರು ಹೇಳಿದರು, ಅವರ ಅಗ್ನಿಮಯವಾದ ರಥರಥಾಶ್ವಗಳನ್ನು ನೋಡಿದರು. ಇವತ್ತು ನನಗೂ ನಿಮಗೂ ಆಗಿ ಅಗ್ನಿಮಯವಾದ ರಥರಥಾಶ್ವಗಳಿದೆ ಎಂಬುದು ನೀ ಮರೆತೋಗಬೇಡ. ಯಾರಿಗಿರುವುದು? ತನ್ನ ಭಕ್ತರಿಗಾಗಿರುತ್ತಾನೆ. ಅದು ನೋಡಬೇಕಂದ ಬಯಸುವನಿಗೆ ಅದು ಕಾಣಿಸುತ್ತದೆ. ಆದರೆ ನೋಡಿ, ಪ್ರವಾದಿ ಶಿಷ್ಯನು ಅವನು ಕಲಿತಾ ಇದೆ, ಶಿಷ್ಯನಾಗಿ ಕಲಿತಾ ಇದೆ. ಈಗ ನಾನು ಅಂದ್ಕೊಳ್ತೇನೆ, ಆ ಶಿಷ್ಯನು ಕೂಡ ಆ ಕರ್ತನು ನೋಡಿದ ಮೇಲೆ ಅವನು ಬಲಶಾಲಿಯಾಗಿ ಬಲವಂತನಾದ ಪ್ರವಾದಿ ಶಿಷ್ಯನಾಗಿರಬಹುದು. ಹಾಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ನಮಗಾಗಿ ದಂಡಿಳಿದು ಕಾವಲಾಗಿದ್ದು ಕಾಪಾಡುವ ದೇವರಿದ್ದಾರೆ. ಆ ದೇವರಿಗೆ ಮೆಚ್ಚುಗೆಯಾಗಿ ನಡ್ಕೊಳ್ಳಬೇಕೆಂಬುದು ನಮ್ಮ ಭಾವನೆಯಾಗಲಿ. ಪ್ರವಾದಿ ಶಿಷ್ಯನಿಗಾಗಿ ಏನು ಹೇಳಿದ್ರು ಗೊತ್ತಾ? ಇವನ ಕಣ್ಣುಗಳು ತೆರೆಯುವಂತೆ ಮಾಡು. ಈಗ ಶತ್ರುವಿನ ಸೈನ್ಯ ಹತ್ರ ಬರುವಾಗ ಎಲೀಷ ಪ್ರವಾದಿ ಹೇಳಿ, ದೇವರೇ ಇವರ ಕಣ್ಣುಗಳು ಕುರುಡಾಗಿ ಹೋಗಲಿ. ಹಲೋ, ಕಟ್ಟಲಿಕ್ಕೂ ಬಿಚ್ಚಲಿಕ್ಕೂ ಇರುವಂಥ ಅಧಿಕಾರ ಪ್ರವಾದಿಯ ಶಿಷ್ಯನ ಕಣ್ಣುಗಳು ಕಾಣುವಂತೆ ಮಾಡು. ಅವನ ಅಗ್ನಿಮಯವಾದ ರಥರಾಶ ನೋಡಿದಾನೆ. ಈ ಶತ್ರು ಸೈನ್ಯದ ಕಣ್ಣುಗಳು ಕುರುಡಾಗಿ ಹೋಗಲಿ ಅಂತ ಈ ಸೈನಿಕರೆಲ್ಲ ಕಣ್ಣು ಮೊಬ್ಬಾಗೋಯ್ತು. ಏಲೀಷನನ್ನೇ ಹಿಡೀಲಿಕ್ಕೆ ಇವರು ಬಂದಿರೋದು. ಬಂದು ಅವರ ಏಲೀಷನ ವಾಸದ ಸ್ಥಾನದ ಸುತ್ತಲೂ ಮುತ್ತಿಗೆ ಹಾಕಿ ಇವರು ಬಂದು ತುಂಬಿರುವಾಗ ಇವರು ಕಣ್ಣು ಮೊಬ್ಬಾಗೋಯ್ತು. ಕಣ್ಣು ಮೊಬ್ಬಾಗಿ ಅವರು ಅಲ್ಲಲ್ಲೆಲ್ಲ ಹುಡುಕ್ತಾ ಇದ್ದಾರೆ, ಕಾಣಿಸ್ತಾ ಇಲ್ಲ. ಕಾಣಿಸದಿರುವಾಗ ಇದೇ ಎಲೀಷನು ಅವರೇ ಹೋಗಿ ಕೇಳ್ತಾರೆ, ಎಲ್ಲಿಗೆ ಹೋಗಬೇಕಪ್ಪ ಅಂದಾಗ. ಇಲ್ಲಿ ಒಂದು ಪ್ರವಾದಿ ಇದ್ದಾನೆ, ಎಲೀಷನು ಅವನ್ನ ಹಿಡೀಲಿಕ್ಕೆ ಬಂದಿದೆ. ಅವನು ಇದೇ ಊರಲ್ಲಿ ಇಲ್ಲಪ್ಪ, ಅದು ಬೇರೆ ಊರು, ನಿಮಗೆ ಮಿಸ್ ಆಗೋಯ್ತು, ನಾನು ತೋರಿಸ್ತೀನಿ. ಯಾರು ಕರ್ಕೊಂಡು ಹೋಗೋದು? ಎಲೀಷ ಮುಂದೆ ಹೋಗ್ತಾ ಇದ್ದಾನೆ, ಕುರುಡರಾದ ಸಿಪಾಯಿಗಳು ಹಿಂದೆ ಬರ್ತಾ ಇದ್ದಾರೆ. ಯಾವ ಪಾದಗನು ನಿನ್ನ ಮೇಲೆ ಬೀಳುವುದಿಲ್ಲ. ಕರ್ಕೊಂಡೋಗಿ ಮಾತಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಪ್ರವಾದಿ ಅವನು ಸರಿಯಲ್ಲ, ಅವನು ನಮ್ಮ ರಾಜ ಏನೇ ಮಾಡಿದ್ರು ಎಲ್ಲ ತುಳ್ಕೊಂಬಿಡ್ತಾನೆ. ಹೌದಪ್ಪ, ಹೌದಾ, ಪಾಪ ಅವನು ಭಯಂಕರನೇ, ಹಂಗೆಲ್ಲ ಮಾಡಬಾರ್ದು ಅಂತ ಹೇಳಿಕೊಂಡು ಯಾರು ಮಾತಾಡ್ಕೊಂಡು ಹೋಗ್ತಾರೆ? ಎಲೀಷ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲೀಷನು ಪರವಾಗಿಲ್ಲಪ್ಪ, ಬನ್ನಿ, ಹಳ್ಳ ಇದೆ, ದಿನ ಇದೆ, ನೋಡಿಕೊಂಡು ಬನ್ನಿ, ಕಲ್ಲು ಮುಳ್ಳೆಲ್ಲ ಕಾಲಿಗೆ ಚುಚ್ಚಬೇಡ, ನೋಡಿಕೊಂಡು ಬನ್ನಿ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗಿ ಅವರು ಶಮರಿಯ ಪಟ್ಟಣದಲ್ಲಿ ಕರ್ಕೊಂಡು ಹೋಗಿ ಬಿಟ್ಬಿಟ್ರು. ಇಸ್ರಾಯೇಲ್ ರಾಜನ ಬಳಿಯಲ್ಲಿ ಕರ್ಕೊಂಡು ಹೋಗಿ ಬಿಟ್ಟುಬಿಟ್ರು. ಅಲ್ಲಿ ಬಿಟ್ಟುಬಿಟ್ಟು ಅವರ ಕಣ್ಣುಗಳು ತೆರೆಯುವಂತೆ ಮಾಡಿದರು. ಅವರ ಕಣ್ಣುಗಳು ತೆರೆಯುವಂತೆ ಮಾಡುವಾಗ ನೋಡಿದ್ದಾರೆ ಅವರು, ದಿ ಸಿಟಿ ಆಫ್ ಸಮರಿಯಾ. ನಾವು ಬಂದು ಇಲ್ಲಿ ಒಳಗಡೆ ಸೇರ್ಕೊಂಡ್ಬಿಟ್ಟ ರಾಜ, ಸಮರಿಯಾ ರಾಜರು ಬಂದು ಈಗ ನಮ್ಮನ್ನು ನಾಶ ಮಾಡಿಬಿಡ್ತಾರೆ ಅಂದ. ಆವಾಗ ಇಸ್ರಾಯೇಲ್ ರಾಜ ಕೇಳ್ತಾ ಇದ್ದಾನೆ, ಬಂದಿದೆಯಲ್ಲ ಕತ್ತರಿಸಿ ಬಿಡಲ ಅಂದ. ಆವಾಗ ಪ್ರವಾದಿ ಹೇಳ್ತಾರೆ, ನೀನೇ ಯುದ್ಧ ಮಾಡಿ ಕರ್ಕೊಂಬಂದಿದೀಯಾ, ಅಂಬು ಬಿಲ್ಲುಗಳೆಲ್ಲ ತಗೊಂಡೋಗಿ ನೀನೇ ಕತ್ತಿ ಇಟ್ಟಿಂದ ಕರ್ಕೊಂಬಂದೀಯ, ನಾನು ಶಿಸ್ತಾಗಿ ಕರ್ಕೊಂಬಂದಿದ್ದೆ, ಈಗ ನೀನು ಸಂಹಾರ ಮಾಡಲಿಕ್ಕೆ ಬೇಡ. ಅವ್ರಿಗೆ ಹೇಳ್ದೆ, ಕೇಳಿಸ್ಕೊಳ್ಳಿ, ಏನು ಹೇಳ್ದೆ ಗೊತ್ತಾ? ಅವರಿಗೆಲ್ಲ ಒಳ್ಳೆ ಊಟ ಕೊಡು, ಒಳ್ಳೆ ಊಟ ಕೊಟ್ಟು ತೃಪ್ತಿಯಾಗಿ ಅವರ ಯಜಮಾನರ ಬಳಿಗೆ ಅವರು ಹೋಗಿ ಸೇರಿಕೊಳ್ಳಿ. ಇಸ್ರಾಯೇಲ್ ರಾಜನು ಅಪ್ಪಣೆ ಕೊಟ್ಟಿದೆ, ಎಲ್ಲರಿಗೂ ಒಳ್ಳೆ ಔತಣ ಕೊಟ್ಟು ಸಿದ್ಧಪಡಿಸಿ ಊಟ ಕೊಟ್ಟುಬಿಟ್ಟು, ಪಾಪ ನಿಮ್ಮ ಯಜಮಾನ್ರ ಮನೆಗೆ ಹೋಗಿ ಸ್ವಲ್ಪ ಅವ್ರು ಕಾಯ್ತಾ ಇರ್ತಾರೆ ಅಂತೇಳಿ ಕಳಿಸಿ. ಬೆನ್ಹದದಂಬ
ಆರಾಮ್ಯ ರಾಜನ ಬಳಿಗೆ ವಾಪಸ್ ಕಳಿಸಿಕೊಟ್ರು. ಇದು ಯಾವುದೋ ಕಾಲದಲ್ಲಿ ನಡೆದ ಕಥೆಯಿಂದಲ್ಲ, ಆವತ್ತಿನ ಕಥೆ ಇವತ್ತು ನನಗೆ ನಿಜವಾಗಬೇಕು. ಹಲ್ಲೆಲೂಯಾ. ಆವತ್ತಿನ ಕಥೆ ಇವತ್ತು ನಿಜವಾಗಬೇಕು. ದೇವರು ಮತ್ತು ನಿಮಗೆ ಹೇಳ್ತಾ ಇದ್ದಾರೆ, ಯಾವ ಬಾಧಕನು ನಿನ್ನ ಮೇಲೆ ಬೀಳುವುದಿಲ್ಲ. ಆದರೆ ಇದರ ಮಧ್ಯದಲ್ಲಿ ನಾನು ನಿಮಗೆ ಹೇಳ್ತೇನೆ, ಬಾಧಕನು ಬೀಳದ ಹಾಗೆ ಅನ್ಯೋನ್ಯತೆಯಲ್ಲಿ ನಾವಿರಬೇಕು. ಯಾವ ಬಾಧಕನು ನಮ್ಮ ಮೇಲೆ ಬೀಳದ ಹಾಗೆ ಇರುವಂಥ ಅನ್ಯೋನ್ಯತೆ ನಮಗೂ ದೇವರಿಗೂ ಮಧ್ಯದಲ್ಲಿ ಇರಬೇಕು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಎಷ್ಟು ಸುಲಭವಾಗಿ ಒಂದು ಸೈನ್ಯ, ಈ ಸೈನ್ಯದ ಬಗ್ಗೆನೇ ಶಿಷ್ಯನ ಕಳೆದ, ಅಯ್ಯೋ ಯಜಮಾನನೇ ನಾವೇನು ಮಾಡಲಿ ಅಂತ ಹೇಳಿದ. ಆ ಸೈನ್ಯವನ್ನು ಶಿಸ್ತಾಗಿ ಈ ಕುರಿಗಳನ್ನು ಕರ್ಕೊಂಡು ಹೋಗೋ ಥರ ಕರ್ಕೊಂಡು ಹೋಗ್ಬಿಟ್ಟಲ್ಲ. ನಾನು ನಿಮಗೆ ಹೇಳಿದಿಷ್ಟೇ, ನಮ್ಮ ಕ್ರೈಸ್ತವ ಜೀವನದಲ್ಲಿ ಕ್ರಿಸ್ತನು ಉಳ್ಳವರಾಗಿರಲಿ. ಯಾವ ಬಾಧಕನು ನಿಮ್ಮ ಮೇಲೆ ಬೀಳದು, ಅದು ಮನುಷ್ಯರೇ ಆಗಲಿ, ಪ್ರಾಣಿಗಳಾಗಲಿ, ಯಾವುದೇ ಜಂತುಗಳಾಗಲಿ, ಯಾವುದೇ ರೀತಿಯಲ್ಲಿ ನಿಮಗೆ ಬಾಧಿಸಲ್ಪಡದಿರಲಿಕ್ಕಾಗಿ ನಮಗೆ ಬೇಕಾಗಿರೋದು, ಈ ವರ್ಷದ ಮೊದಲನೇ ಭಾನುವಾರ ನಮಗೆ ಬೇಕಾಗಿರೋದು ದೇವರೊಂದಿಗೆ ಹೊಂದಾವಣಿಕೆ. ನೀವು ದೇವರೊಂದಿಗೆ ಇರುವಂಥ ಆ ಹೊಂದಾವಣಿಕೆಯಲ್ಲಿ ನಿಮಗಾಗಿ ದೇವರು ಎಂಥ ಕಾರ್ಯಗಳು ಮಾಡುತ್ತಾರೆ ನೋಡಿ. ಎಲೀಷಾ ಪ್ರವಾದಿ ಅದನ್ನು ಅರ್ಥ ಮಾಡಿ ಅವನಿಗೆ ಭಯ ಇಲ್ಲ. ದೇವರಿಗೆ ಸ್ತೋತ್ರವಾಗಲಿ. 2 ವಿಷಯ ಆಯಿತು. ಒಂದು, ನಾನೇ ಬಂದು ತೆಂಡಿಳಿದು ಕಾವಲಾಗಿರ್ತೇನೆ. ನೋಡಿ, ದೇವರ ಕಾವಲು ಅಗ್ನಿಮಯವಾದ ರಥರಥಾಶ್ವಗಳ ಕಾವಲು ನಮಗಿದೆ. ನಾವು ಕಣ್ಣಿಗೆ ಕಾಣುವಂದವಾಗ ಏನು ಕಾವಲು ಕಾಣದಿರ್ಬೋದು, ಅಗ್ನಿಮಯವಾದ ರಥರಥಾಶ್ವಗಳ ಕಾವಲು ಆ ಸೈನ್ಯ ನಮಗಿದೆ. ನಮಗಿದೆ ಅಂತ ಹೇಳಿದರೆ ನಂಬುವ ಮಕ್ಕಳಿಗಿದೆ. ಹಲ್ಲೆಲೂಯಾ. 2ನೇದಾಗಿ, ಯಾವ ಬಾಧಕನು ನಮ್ಮ ಮೇಲೆ ಬೀಳುವುದಿಲ್ಲ. ಬೀಳಲಿಕ್ಕೆ ಬಂದಿರುವಂಥ ಬಾಧಕರನ್ನು ನಾವೇ ಶಿಸ್ತಾಗಿ ಕರ್ಕೊಂಡು ಹೋಗಬಹುದು. ಹಲ್ಲೆಲೂಯಾ. 3ನೇದಾಗಿ, ಏಕೆಂದರೆ ಹೀಗೆ ನಾನು ಕಣ್ಣಿಟ್ಟು ನೋಡುತ್ತಿದ್ದೇನೆ. ಗ್ರಾಮರ್ ನೋಡಿ, ನೋಡುತ್ತಿದ್ದೇನೆ. ಏನಾದ್ರದ್ದು ಎಂದ ಟೆನ್ಸ್ ಅದು? ಪ್ರೆಸೆಂಟ್ ಕಂಟಿನ್ಯೂಸ್. ನೋಡಿದ್ದೇನೆ ಅಂತ ಹೇಳಿದರೆ ಪಾಪ ಅವರೆಲ್ಲ ನೋಡಿತು, ನಮಗಿಲ್ಲ ಅಂತ ಬರ್ತಾಯಿತ್ತು. ನೋಡುತ್ತೇನೆ ಅಂತ ಹೇಳಿದ್ರೆ ನಾಳೆ ಆಗೋಯ್ತು. ಆದರೆ ಈಗ ಏನು ಬರೆದಿರೋದು? ನೋಡುತ್ತಿದ್ದೇನೆ. ನಿನ್ನ ಮತ್ತು ನನ್ನ ಜೀವನದ ಪ್ರತಿ ನಿಮಿಷಗಳಲ್ಲಿಯೂ ದೇವರು ನೋಡುತ್ತಾ ಇದ್ದಾನೆ. ನೀನು ಹೋಗುವಾಗಲೆಲ್ಲ ನಿನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ ನನ್ನ ದೂತರಿಗೆ ಅಪ್ಪಣೆ ಕೊಟ್ಟು ನಾನು ನೋಡುತ್ತಾ ಇದ್ದೇನೆ. ನಂಬಿ ಸ್ತೋತ್ರ ಮಾಡು, ವಿಶ್ವಾಸದಿಂದ ಸ್ತೋತ್ರ ಮಾಡು. ನೋಡುತ್ತೇನೆ ಅಂತ ಹೇಳಿದ್ರೆ ನಾಳೆ ಆಗ್ತಾ ಇತ್ತು, ನೋಡಿದ್ದೇನೆ ಅಂತ ಹೇಳಿದ್ರೆ ಅದು ನೆನ್ನೆ ಆಗೋಯ್ತು. ಆದರೆ ನೋಡುತ್ತಿದ್ದೇನೆ. ದೇವರಿಗೆ ಸ್ತೋತ್ರವಾಗಲಿ. ನಮ್ಮ ದೇವರಿಗೆ ಎಷ್ಟು ನಮ್ಮ ಮೇಲೆ ಪ್ರೀತಿ ನೋಡು. ನೋಡುತ್ತಿದ್ದೇನೆ. ನಾವು ಆ ದೇವರಿಗೆ ನಮ್ಮ ಮೇಲಿರುವಂಥ ಪ್ರೀತಿ ಒಂದು ಅರ್ಧ ಭಾಗ ನಾವು ತೋರಿಸಿದರೆ ಎಷ್ಟು ದೇವರಿಗೆ ಖುಷಿ ಆಗ್ತಾಯಿತ್ತು. ಆದರೂ ದೇವರು ನಮ್ಮನ್ನು ಸಹಿಸ್ಕೊಳ್ತಾ ಇದೆ. ಹೋಗಲಿ ಬಿಡಿ ಪಾಪ, ನನ್ನ ಜನ ತಾನೇ ಅಂತ ಹೇಳಿಕೊಂಡು ಸಹಿಸ್ಕೊಳ್ತಾ ಇದೆ. ಆದರೆ ನಾವು ಅಷ್ಟು ಅನ್ಯೋನ್ಯತೆಯಲ್ಲಿದ್ದರೆ ದಯವಿಟ್ಟು ಗಮನಿಸಿ. ನೀವು ಈಗ ಇಸ್ರಾಯೇಲ್ ಮಕ್ಕಳನ್ನು ನಡೆಸ್ಕೊಂಡು ಬರ್ತಾ ಇರುವಾಗ ಅಲ್ಲಿ ದೇವರು ಕೆಲ ಸಂದರ್ಭಗಳಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದೆ. ಆದಿಯಲ್ಲಿ ಏತನ ತೋಟದಲ್ಲಿ ಒಂದು ಮಾತು ನೋಡ್ತಾ ಇದೆ, ಮನುಷ್ಯನನ್ನು ಉಂಡು ಮಾಡಿದರಲ್ಲಿ ಯೆಹೋವನು ಪಶ್ಚಾತ್ತಾಪಪಟ್ಟನು. ಅಲ್ಲಿ ಏನಾಯಿತು? ದೇವರಿಗೆ ಒಂದು ಬೇಜಾರಾಯಿತು. ದೇವರು ದುಃಖಪಟ್ಟರು.
ಏದನ್ ತೋಟದಲ್ಲಿ ಮನುಷ್ಯನುಂಟು ಮಾಡಿದರಲ್ಲಿ. ಅನಂತರ ನೋಹನ ಕಾಲದಲ್ಲಿ ಜನರ ಪಾಪಗಳನ್ನು ನೋಡಿಕೊಂಡು ದೇವರು ವ್ಯಸನಪಟ್ಟರು. ಆದರೆ ನೋಹನ ಎಂಬ ಒಬ್ಬ ನೀತಿವಂತನಾದ ಮನುಷ್ಯನಿದ್ದನು. ಆ ಒಬ್ಬ ಮನುಷ್ಯನಿಂದ ದೇವರು ಸಮಾಧಾನ ಮಾಡಿಕೊಂಡರು. ಗಮನಿಸಿ, ವ್ಯಸನಪಟ್ಟು ಅನೇಕರುವಾಗ ವ್ಯಸನ ಪಡುವಾಗ ಸಮಾಧಾನ ಪಡಲಿಕ್ಕೆ ಒಬ್ಬ ನೋಹನು ಸಿಕ್ಕಿತು. ನಾವು ವ್ಯಸನ ಪಡಿಸುವರ, ಸಮಾಧಾನ ಪಡಿಸುವರ. ಅನಂತರ ಏಸಾವನು ಮತ್ತು ಯಾಕೋಬನಿರುವಾಗ ಏಸಾವನು ಒಂದೊತ್ತು ಊಟಕ್ಕೋಸ್ಕರ ತನ್ನ ಜೊಜ್ಜಲ ಸ್ಥಾನ ನಷ್ಟಪಡಿಸಿದರು. ದೇವರು ವ್ಯಸನಪಟ್ಟರು. ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶದಲ್ಲಿದ್ದರು. ಅವರು ಅಲ್ಲಿಂದ ಕರ್ಕೊಂಡು ಬರಲಿಕ್ಕೆ ದೇವರು ಮನಸ್ಸು ಮಾಡಿ ಕನಿಕರಪಟ್ಟು ಕರ್ಕೊಂಡು ಬಂದರು. ಕನಿಕರಪಟ್ಟು ಕರ್ಕೊಂಡು ಬಂದ ಜನರನ್ನು ಅರಣ್ಯದಲ್ಲಿ ಅವರು ಗುಣಗುಟ್ಟುವುದನ್ನು ನೋಡಿಕೊಂಡು ದೇವರು ಬೇಸರವಾಯಿತು. ದೇವರು ಬೇಸರಗೊಂಡು ಈ ಜನರನ್ನು ನನ್ನ ಅರಣ್ಯದಲ್ಲೇ ಸಂಹಾರ ಮಾಡುತ್ತೇನೆ ಎಂದು ಕೂಡ ಹೇಳಿಬಿಟ್ರು. ಇದೆಲ್ಲ ಏನಕ್ಕೆ ಬೈಬಲಲ್ಲಿ ಬರೆದಿಟ್ಟಿದೆ ಅಂತ ಹೇಳಿದ್ರೆ, ನಮ್ಮೆಲ್ಲರಿಗಾಗಿ ಬರೆದಿರೋದು, ನಮಗೆ ದೃಷ್ಟಾಂತಕ್ಕಾಗಿ ಬರೆದಿರೋದು. ಈ ವರ್ಷ ನಮ್ಮ ಬಗ್ಗೆ ದೇವರು ಬೇಸರಗೊಳ್ಳದಿರಲಿ. ದೇವರು ಬೇಸರಗೊಳ್ಳಬಾರದು. ದೇವರು ಬೇಸರಗೊಂಡಿದ್ದರೆ ನೋಡಿ, ದೇವರು ಒಂದು ಕಾವಲಾಗಲಿಕ್ಕೆ ನಮಗೆ ಇಲ್ಲ, ಎರಡು ಬಾಧಗನು ಬೀಳೋದು, ಮೂರನೇದು ಯೆಹೋವನ ಕಣ್ಣು ನಮ್ಮನ್ನು ನೋಡಲಿಕ್ಕಿಲ್ಲ. ಪ್ರಿಯ ದೇವರ ಮಕ್ಕಳಿರ ನೋಡಿ, ನನಗೆ ನಿಮ್ಮ ಮೇಲೆ ಏನು, ನಿಮ್ಮ ಮೇಲೆ ಪ್ರೀತಿಗೆ ನಾನಿದು ಹೇಳಿಕೊಡೋದನ್ನೇ ಹೊರತು ನಿಮ್ಮ ಮೇಲೆ ನೀವು ತಿಳ್ಕೊಳ್ಬೋದು, ನೋಡ್ರ ನಮ್ಮನ್ನು ಏನಾದರೂ ಇವರು ತಪ್ಪೋರಿಸ್ತಾ ಇದ್ದಾರೆ ಅಂತ. ಹಾಗಲ್ಲ, ನಾವೆಲ್ಲರೂ ದೇವರಿಂದ ಕಾಪಾಡಲ್ಪಡುವನಾಗಿರಬೇಕು. ಗೇಹಸಿ ಹೇಳ್ದ, ಅಯ್ಯೋ ನಾನೇನು ಮಾಡಲಿ ಅಂತ ಹೇಳುವರಾಗಿ ಅಲ್ಲ, ನನ್ನ ರಕ್ಷಕನನ್ನು ನಾನು ಕಣ್ಣಾರೆ ಕಾಣುತ್ತೇನೆ ಅಂತ ಹೇಳುವರಾಗಿರಬೇಕು. ಕಷ್ಟಗಳು, ದುಃಖಗಳು, ಹೋರಾಟಗಳು ನನಗೆ ಬರಲಿ, ನನಗೊಬ್ಬ ವಿಮೋಚಕನಿದ್ದಾನೆ ಎಂದು ಹೇಳುವ ಮಟ್ಟಕ್ಕೆ ನಾವಿರಬೇಕು. ನಮಗೆ ರಕ್ಷಕನು, ಆಮೇಲೆ ಯಾವ ಬಾಧಕನು ಬೀಳದ ಹಾಗೆಯೂ ಮತ್ತು ದೇವರ ಕಣ್ಣು ನಮ್ಮನ್ನು ನೋಡುವುದು ಆಗಿರಲಿ. ನೀವಿದನ್ನು ಈ ವರ್ಷದಲ್ಲಿ ನಾವು ಕಂಡೀಷನ್ ಆಗಿ ದೇವರ ಕಾರ್ಯಗಳಿಗೆ ಮತ್ತಷ್ಟು ಭಕ್ತಿಯು ಗೌರವ ಮಾಡಲಿಕ್ಕೆ ನೀವು ನೋಡುವರಾಗಿದ್ದರೆ ಈ ವಾಗ್ದಾನ ನಿಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ ಇರುತ್ತದೆ. ಹಲ್ಲೆಲೂಯಾ. ನಾವು ಹಿಂಜರಿದು ಹೋಗುವಾಗ ದೇವರು ಸೈಡಕ್ಕೆ ಹೋಗೋದನ್ನೇ ಹೊರತು ದೇವರಾಗಿ ಸೈಡಕ್ಕೆ ಹೋಗಲ್ಲ. ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂದು ದೇವರ ವಚನ. ಇಸ್ರಾಯೇಲ್ ಮಕ್ಕಳು ಗುಣಗುಟ್ಟಿ ಅವರು ಬೇಸರಗೊಂಡು ಅವರು ದೇವರಿಗೆ ವಿರುದ್ಧವಾಗಿ ದೇವರಿಗೆ ರೋಷ ಹುಟ್ಟಿಸನ್ನೇ ಹೊರತು ದೇವರು ಮಾಡಿಲ್ಲ. ಓಕೆ, ದೇವರು ನಮ್ಮನ್ನು ನೋಡುತ್ತಾ ಇದ್ದಾರೆ. ಮತ್ತು ನಾವು ಯೆಹೋವನ ಕಣ್ಣುಗಳು, ಮೊನ್ನೆ ಹೇಳಿದೆಲ್ಲ, ಯೆಹೋವನ ಕಣ್ಣುಗಳು ಭೂಲೋಕದಲ್ಲೆಲ್ಲ ಪ್ರಸರಿಸುತ್ತಾ ತನ್ನಲ್ಲಿ ಯಥಾರ್ಥ ಚಿತ್ತರನ್ನು ದೃಷ್ಟಿಸಿ ನೋಡುತ್ತಾ ಇದ್ದಾನೆ. ಯೆಹೋವನು ಭೂಲೋಕದ ಎಲ್ಲ ಕಡೆಗಳಲ್ಲಿ ತನ್ನ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ಯೆಹೋವನ ಕಣ್ಣು ಭೂಲೋಕದ ಎಲ್ಲ ಕಡೆಯೂ ಪ್ರಸರಿಸುತ್ತಾ ಇದೆ. ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರು ಯಾರಿದ್ದಾರೆ ಅವರಿಗೆ ತನ್ನ ಪ್ರಭಾವವನ್ನು ತೋರ್ಪಡಿಸಬೇಕಂದ. ನೋಡಿ, ದೇವರ ಕಣ್ಣು ಎಲ್ಲ ಕಡೆ ನೋಡುವಾಗಲೂ ಎಲ್ಲರಿಗೂ ರಕ್ಷಣೆ ತೋರಿಸಲಿಕ್ಕೆ ಬರಲ್ಲ ಅಂದೆ. ನೋಡಿ, ಅಲ್ಲಿ ವಾಕ್ಯ ಬರೆದು ನೋಡಿ, ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗೆ ಅವರಿಗೆ ತನ್ನ ಪ್ರತಾಪ ತೋರಿಸ್ತಾನೆ. ಯಥಾರ್ಥ ಮನಸ್ಸುಳ್ಳವರಿಗೆ ಕಾವಲಾಗಿದ್ದು ಕಾಪಾಡುತ್ತಾನೆ. ಯಥಾರ್ಥ ಮನಸ್ಸುಳ್ಳವರಿಗೆ ಯಾವ ಬಾಧಕನು ಬೀಳದಂತೆ ದೇವರು ರಕ್ಷಿಸುವನೇ ಇರುತ್ತಾರೆ. ಯಥಾರ್ಥ ಮನಸ್ಸುಳ್ಳವರ ಅವರನ್ನು ಕಾಪಾಡಲಿಕ್ಕೆ ಯೆಹೋವನ ಕಣ್ಣು ನೋಡುತ್ತಾ ಇದ್ದೇನೆ.
ದೇವರಿಗೆ ಸ್ತೋತ್ರ. ನಾನು ಮತ್ತು ನೀವು ದೇವರ ದೃಷ್ಟಿಯಲ್ಲಿ ಯಥಾರ್ಥ ಮನಸ್ಸುಳ್ಳವರಾಗಲಿಕ್ಕೆ ನೋಡಿರಿ, ಆವಾಗೇ ದೇವರ ಕಣ್ಣು. ನೋಡಿ, ಕೀರ್ತನೆ 11:4. ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ, ಆತನು ಅವರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಾನೆ. ಪ್ರೈಸ್ ದ ಲಾರ್ಡ್. ಯೆಹೋವನ ಕಣ್ಣು ಮಾನವರನ್ನು ನೋಡುತ್ತದೆ, ಅವನು ಅವರನ್ನು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಾನೆ. ಕಾವಲು ಬೇಕಾ? ರಕ್ಷಣೆ ಬೇಕಾ? ದೇವನನ್ನು ದೃಷ್ಟಿಸಿ ನೋಡಬೇಕಾ? ಅವರು ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಸುಮ್ಮನೆ ಹಂಗೆ ಅಂದಾಜಕ್ಕೊಂದು ನೋಟ ಅಲ್ಲ, ಸೂಕ್ಷ್ಮವಾಗಿ ನೋಡುತ್ತಾನೆ. ದೇವರಲ್ಲಿ ನೋಡೋದು, ಮನುಷ್ಯನು ಮುಖಕ್ಕೆ ಮುಖ ನೋಡೋದು, ಯೆಹೋವನು ಅಂತರೇಂದ್ರಿಯಗಳನ್ನು ಪರಿಶೋಧಿಸುತ್ತಾನೆ. ಮನುಷ್ಯನ ಮುಖಕ್ಕೆ ಮುಖ ನೋಡೋದು, ದೇವರು ಹೃದಯ ನೋಡುತ್ತಾನೆ. ಹೃದಯ ಹೆಂಗೆ ನೋಡುತ್ತಾನೆ? ಸೂಕ್ಷ್ಮವಾಗಿ ನೋಡುತ್ತಾನೆ. ಸೂಕ್ಷ್ಮವಾಗಿ ನೋಡೋದು ಏನಕ್ಕೆ? ಇವು ನನ್ನ ಮೇಲೆ ಯಥಾರ್ಥವಾಗಿದೆಯಾ? ಹಾಗಾದರೆ ಇವರಿಗೆ ನನ್ನ ರಕ್ಷಣೆಯನ್ನು ಇವರಿಗೆ ತೋರಿಸಬೇಕೆಂದು ಉದ್ದೇಶಕ್ಕಾಗಿ ನಮ್ಮ ಹೃದಯ ನೋಡುವಾಗ ದೇವರ ರೇಂಜಲ್ಲಿ ಇಲ್ಲದಿದ್ದರೆ ದೇವರಿಗೆ ನಮ್ಮನ್ನು ತನ್ನ ರಕ್ಷಣೆ ತೋರಿಸಲಿಕ್ಕೆ ಆಗುವುದಿಲ್ಲ, ತನ್ನ ಪ್ರಭಾವ ತೋರಿಸಲಿಕ್ಕೆ ಆಗುವುದಿಲ್ಲ. ದೇವರಿಗೆ ಸ್ತೋತ್ರ. ಯೆಹೋವನ ಕಣ್ಣು ನೋಡ್ತಾ ಇದ್ದಾರೆ. ಅದೇ ಥರ 14:2 ನೋಡಿ. ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ಯೆಹೋವನು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ. ನೋಡಿ, ದೇವರು ಆಕಾಶದಿಂದ ಮನುಷ್ಯರನ್ನು ನೋಡುತ್ತಾರೆ. ಏನೆಂದು ನೋಡುದು? ತನ್ನ ಸಾನ್ನಿಧ್ಯ ಅಪೇಕ್ಷಿಸ್ತಾ ಇದ್ದಾರಾ ಇಲ್ವಾ? ತನ್ನ ಸಾನ್ನಿಧ್ಯ ಅಪೇಕ್ಷಿಸುವವರಿಗೆ ತನ್ನ ಶಕ್ತಿ ತೋರ್ಪಡಿಸುತ್ತಾರೆ, ತನ್ನ ಪ್ರಭಾವ ತೋರ್ಪಡಿಸ್ತಾರೆ. ನೀವೇನು ಹುಡುಕೋದು ಅದೇ ಸಿಕ್ಕೋದು, ಹುಡುಕಿರಿ ಸಿಕ್ಕೋದು. ದಯವಿಟ್ಟು ಈ ವರ್ಷ ನಾವು ಹೊಸ ವರ್ಷದ ಪ್ರಾರಂಭದ ದಿನಗಳು ದೇವರಿಗೆ ಮುಖ್ಯ ಸ್ಥಾನ ಕೊಡಿ. ನೀವು ದೇವರಿಗೆ ಪ್ರಥಮ ಸ್ಥಾನ ಕೊಡಿ. ನೀವು ದೇವರು ನೋಡ್ತಾ ಇದ್ದಾರೆ ಎಷ್ಟು ಮಟ್ಟಕ್ಕೆ ನನ್ನ ಮೇಲೆ ಇವರು ಭರವಸೆ, ನನ್ನ ಸಾನ್ನಿಧ್ಯ ನೋಡಿ. ನಮ್ಮಲ್ಲಿ ದೇವರ ಸಾನ್ನಿಧ್ಯ ಅಪೇಕ್ಷಿಸ್ತಾರಾ ಇಲ್ವಾ ಅಂತ ನೋಡ್ತಾರೆಂದೆ, ದೇವರಿಗೆ ಜಾಗ ಕೊಡ್ತಾರಾ ಇಲ್ವಾ ಅಂತ ನೋಡ್ತಾರೆಂದೆ. ಈಗ ನಾನು ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಅವನು ಬಾಗಿಲನ್ನು ತೆರೆದಿದ್ದರೆ ನಾನು ಅವನ ಜೊತೆಯಲ್ಲಿ ಊಟ ಮಾಡುವೇನೆಂದು ಹೇಳ್ತಾರೆ. ದೇವರು ನೋಡ್ತಾ ಇದ್ದಾರೆ ಯಾರು ನನ್ನ ಸಾನ್ನಿಧ್ಯ ಅಪೇಕ್ಷಿಸ್ತಾ ಇದ್ದಾರೆ, ಯಾರು ನನ್ನ ಬಗ್ಗೆ ಹಂಬಲಿಸೋರಿದ್ದಾರೆ ಎಂದು ನೋಡ್ತಾ ಇದ್ದಾರೆ. ಅವರಿಗೆ ತನ್ನ ಪ್ರಭಾವ ತೋರಿಸಲಿಕ್ಕೆ ಸುಮ್ಮನೆ ಬಂದು ನಾನು ಇದ್ದೀನಿಪ್ಪಿಂದ ಅಲ್ಲ, ತನ್ನ ಪ್ರಭಾವ, ದೇವರ ಮಹಿಮೆ, ತನ್ನ ಶ್ರೇಷ್ಠತೆ ತೋರಿಸಲಿಕ್ಕೆ ಇದ್ದಾರೆ. ಹಲ್ಲೆಲೂಯಾ. ಮತ್ತು ಅದೇ ರೀತಿಯಾಗಿ ನೋಡಿ, ಕೀರ್ತನೆಯಲ್ಲಿ 33:13 ನೋಡಿ. 33:13. ಯೆಹೋವನು ಆಕಾಶದಿಂದ ಮನುಷ್ಯರೆಲ್ಲರನ್ನು ನೋಡುತ್ತಾನೆ, ತಾನಿರುವ ಸ್ಥಾನದಿಂದ ಭೂನಿವಾಸಿಗಳೆಲ್ಲರನ್ನು ದೃಷ್ಟಿಸುತ್ತಾನೆ. ಅವರೆಲ್ಲರ ಹೃದಯಗಳನ್ನು ನಿರ್ಮಿಸಿದವನು, ಅವರ ಕೃತ್ಯಗಳನ್ನೆಲ್ಲ ವಿಮೋಚಿಸುವವನು ಆತನೇ. ಹಲ್ಲೆಲೂಯಾ. ನೋಡಿ, ದೇವರು ದೃಷ್ಟಿಸ್ತಾ ಇದ್ದಾರೆ, ದೇವರು ನೋಡ್ತಾ ಇದ್ದಾರೆ. ಏನಕ್ಕೆ ನೋಡೋದು? ತನ್ನ ಪ್ರಭಾವ ತೋರಿಸಲಿಕ್ಕೆ, ತನ್ನ ಶಕ್ತಿ ತೋರಿಸಲಿಕ್ಕೆ. ತನ್ನ ಶಕ್ತಿ ಇವರಲ್ಲಿ ಹೆಚ್ಚಾಗಿ ಕೊಟ್ಟು ಏಲೀಷನ ಹಾಗೆ ನೋಡಿ ಶತ್ರು ಸೈನ್ಯವನ್ನು ಶಿಸ್ತಾಗಿ ನಡೆಸಿಕೊಂಡು ಹೋಗಲಿಕ್ಕೆ ಈ ಪ್ರಭಾವ ಯಾರಲ್ಲಿ ಕೊಡಲಿ ಎಂದು ಕಾಯ್ತಾ ಇದ್ದಾರೆ. ದೇವರ ಹಂಗೆ ಹುಡುಕುವಾಗ 11 ಜೋಡಿ ಎತ್ತುಗಳನ್ನು ಸೇರಿಸಿಕೊಂಡು ಉಳುವ ಒಬ್ಬ ಮನುಷ್ಯನು ಸಿಕ್ಕಿತು. ಏಲಿಯ ಪ್ರವಾದಿ ಹೇಳಿದೆ, ನಾನು ರಿಸೈನ್ ಮಾಡ್ತೀನಿ, ಸಾಕಾಯಿತು, ಅದು ನನ್ನ ಕೆಲಸದಲ್ಲಿ ಒತ್ತಡ ಜಾಸ್ತಿ, ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದ್ರು. ಯಾರು? ಏಲಿಯ ಪ್ರವಾದಿ. ದೇವರು ಸರಿ, ಅವನು ರಾಜೀನಾಮೆ ಕೊಟ್ಟರೆ ಇನ್ನೊಬ್ಬನು ಹುಡುಕಬೇಕು. ತನ್ನ ಪ್ರಭಾವ ತೋರಿಸಲಿಕ್ಕೆ ಏಲಿನಕ್ಕಿಂತ ಶಕ್ತನಾದವನು ಯಾರಿದ್ದಾರೆ ಎಂದು ಹಂಗೆ ಹುಡುಕುವಾಗ 12 ಜೋಡಿ ಎತ್ತುಗಳನ್ನು ಜೋಡಿಸಿಕೊಂಡು ನೆಲ ಉಳುತ್ತಾ ಇರುವಂಥ ಒಬ್ಬ ಮನುಷ್ಯನನ್ನು ಕಂಡಿತ್ತು. ಇವನು ನನ್ನ ಸಾನ್ನಿಧ್ಯವನ್ನು ಬಯಸುವನಾಗಿದ್ದಾನೆ, ಇವನಲ್ಲಿ ನನ್ನ ಪ್ರಭಾವವನ್ನು ತೋರಿಸುತ್ತಾನೆ.
ಹಂಗೆ ಸಿಕ್ಕಿದವನ ಶಿಷ್ಯನೇ ಏಲೀಷನು. ಈಗಲೂ ನಿಮ್ಮನ್ನು ಹುಡುಕ್ತಾ ಇದ್ದಾರೆ. ತನ್ನ ಪ್ರಭಾವ ನಿಮ್ಮಲ್ಲಿ ತೋರಿಸಲಿಕ್ಕೆ ಹೋಗಿ ಅಲ್ಲಿ ಒಬ್ಬ ರೋಗಿ ಇದ್ದಾನೆ, ಅವನು ಸ್ವಸ್ಥ ಮಾಡಿಕೊಂಡು ಬಾ ಅಂತೇಳಿ ತನ್ನ ಪ್ರಭಾವ ಕೊಟ್ಟು ಕಳಿಸಲಿಕ್ಕೆ ಹುಡುಕ್ತಾ ಇದ್ದಾರೆ. ಅಲ್ಲಿ ಒಂದು ಮಟ್ಟ ಮಂತ್ರಗಳಿಂದ ಒಬ್ಬರು ನರಳುತ್ತಾ ಇದ್ದಾರೆ. ಅವರನ್ನು ಬಿಡಿಸಲಿಕ್ಕೆ ಯಾರು ಹೋಗಿ ಬಿಡಿಸಿಕೊಂಡು ಬರಲಿಕ್ಕೆ ಶಕ್ತನಿದ್ದಾರೆ, ಅವರಿಗೆ ತನ್ನ ಶಕ್ತಿ ಕೊಟ್ಟು ಕಳಿಸಲಿಕ್ಕೆ ದೇವರು ಹುಡುಕ್ತಾ ಇದ್ದಾರೆ. ಅದಕ್ಕೆ ಹುಡುಕೋದು. ಹಲ್ಲೆಲೂಯಾ. ದೇವರು ನಮ್ಮನ್ನು ಈ ರೀತಿಯಾಗಿ ಹುಡುಕುವಾಗ ನಾವು ದೇವರು ನಮ್ಮನ್ನು ಶ್ರೇಷ್ಠವಾದದ್ದು ಕೊಟ್ಟು ಕಳಗಿಸಲಿಕ್ಕೆ ನೋಡುವಾಗ ನಾವು ಅಲ್ಪವಾದವುಗಳ ಕಡೆಗೆ ಹುಡುಕುವರಾಗಿದ್ದೀರಾ? ದಯವಿಟ್ಟು ಗಮನಿಸಿ ಪ್ಲೀಸ್. ಇದನ್ನು ನಿಮ್ಮ ಒಳಗಡೆ ಹೋಗಿದರೆ, ಇದು ನಿಮ್ಮ ಅಂತರಾತ್ಮದಲ್ಲಿ ಹೋಗಿದರೆ, ನೀವೆಲ್ಲ ಈ ರೇಂಜಲ್ಲ ಇರುವುದು. ನಿಮ್ಮ ಸ್ಥಿತಿ ಬೇರೆ ಆಗಿರುತ್ತದೆ. ಅಂದರೆ ನಾವು ಪರಿಪೂರ್ಣವಾಗಿ ಒಪ್ಪಿಸಿಕೊಡೋಣ. ನೋಡಿ 18ನೇ ವಾಕ್ಯ, ಯೆಹೋವನಾದರೂ ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕಟಾಕ್ಷಿಸುತ್ತಾನೆ, ತನ್ನ ಕೃಪೆಯನ್ನು ನಿರೀಕ್ಷಿಸುವನು ಲೆಕ್ಷಿಸುತ್ತಾನೆ. ಅವರ ಪ್ರಾಣವನ್ನು ಮರಣದಿಂದ ತಪ್ಪಿಸುವನು, ಬರಗಾಲದಲ್ಲಿ ಅವರ ಜೀವವನ್ನು ಉಳಿಸುವನು. ಹಾಗಿದ್ದಾರೆ ದೇವರು ಹುಡುಕೋದೇನಕ್ಕಂದರೆ, ಯೆಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕಟಾಕ್ಷಿಸುತ್ತಾರೆ. ಕಟಾಕ್ಷ ಅಂತ ಹೇಳಿದರೆ ಕರುಣೆಯಿಂದ ಇರುವ ನೋಟ. ಕಟಾಕ್ಷ ಅಂದರೆ ಕರುಣೆಯಿಂದ ನೋಡೋದಕ್ಕೆ ಕಟಾಕ್ಷ ಅಂತ ಹೇಳೋದು. ದೇವರು ಕರುಣೆಯಿಂದ ನೋಡುತ್ತಾರೆ ಯಾರನ್ನು? ಭಯಭಕ್ತಿ ಉಳ್ಳವರಿಗೆ. ಭಯಭಕ್ತಿ ಉಳ್ಳವರ ಮೇಲೆ ಕರುಣೆಯ ದೃಷ್ಟಿ. ಅಹಂಕಾರಿಗಳಿಗಾದರೂ ದೇವರು ಎದುರಿಸುತ್ತಾನೆ. ಅಹಂಕಾರಿಗಳಿಗೆ ದೇವರು ಕೋಪಮುಖವುಳ್ಳವನಾಗಿದ್ದಾನೆ. ಆದರೆ ಇಲ್ಲಿ ಭಯಭಕ್ತಿಯುಳ್ಳವರಿಗೆ ಕಟಾಕ್ಷಿಸುವನಾಗಿರುತ್ತಾನೆ. ಯಾವುದೊಂದು ನಾವು ಆಯ್ಕೆ ಮಾಡು. ಭಯಭಕ್ತಿ ಉಳ್ಳವರಾದರೆ ನಿಮಗೆ ಕಟಾಕ್ಷ ಸಿಕ್ಕುತ್ತದೆ, ಕರುಣೆಯಿಂದ ದೃಷ್ಟಿಸುತ್ತಾರೆ. ನಾವು ದೇವರ ಭಯಭಕ್ತಿ ಬಿಟ್ಟು ನಾವು ಅಹಂಕಾರಿಗಳಾಗಿ ನಡೆದಿದ್ದರೆ, ನಾನಿಷ್ಟೇ, ನೀವೇನಾದರೂ ಹೇಳಿಕೊಳ್ಳಿ, ನಾನಿಷ್ಟೇ ಅಂತ ಹೇಳಿಕೊಂಡು ನಾವು ನಮ್ಮದೇ ಆದ ರೂಟಕ್ಕೆ ಹೋದರೆ ದೇವರು ಕಟಾಕ್ಷಿಸೋದಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಒಂದು ವಾಕ್ಯ ಕೂಡ ಹೇಳಿ ನಾನು ಮುಗಿಸ್ತೇನೆ. ನಾವು ಲೂಕನ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ಒಂದು ವಿಷಯ ಕೂಡ ಹೇಳಿ ನಾನು ಮುಗಿಸ್ತೇನೆ. ಅಲ್ಲಿ ಯೇಸು ನೋಡಿದ ಒಬ್ಬ ಮನುಷ್ಯನಿದ್ದಾನೆ. ಯೇಸು ಎಂದವನು ಎಂದು ನೋಡಲಿಕ್ಕೆ ಅಪೇಕ್ಷಿಸಿದ ಒಬ್ಬ ಮನುಷ್ಯನಿದ್ದನು. ಅವನ ಹೆಸರು ಜೋರ್ಸೆ. ಜಕ್ಕಯ್ಯನಿಗೆ ಯೇಸು ಎಂದವನು ಎಂದು ನೋಡಬೇಕಾಯಿತು. ಆದರೆ ಯೇಸು ನನ್ನನ್ನು ನೋಡಬೇಕು ಎಂದು ಅವನಿಗೆ ಆಸೆ ಇರಲಿಲ್ಲ. ಅದಕ್ಕೆ ಅವನು ಮರವನ್ನು ಹತ್ತಿ ಅವನು ಬಚ್ಕೊಂಡಿದ್ದರು. ಯೇಸು ನನ್ನನ್ನು ನೋಡಬೇಡ, ಆದರೆ ಯೇಸುವನ್ನು ನನಗೆ ನೋಡಬೇಕು. ಹಲ್ಲೆಲೂಯಾ. ನಮ್ಮಲ್ಲಿ ಅನೇಕರಿಗೂ ಹಂಗೆ ತಾನೆ. ದೇವರೇ, ನೀವು ನನ್ನ ಹೃದಯವನ್ನು ಪರೀಕ್ಷಿಸಲಿಕ್ಕೆ ಬರಬೇಡ. ನನ್ನ ಹೃದಯ ಪರೀಕ್ಷಿಸಿದರೆ ಇದರಲ್ಲಿ ತುಂಬ ಕಸೆ ಕಟ್ಟಿ ಎಲ್ಲ ಇರ್ತದೆ, ಹೌದಲ್ಲ? ಆದರೆ ದೇವರೇ, ನೀ ನನ್ನನ್ನು ನೋಡಬೇಡ, ಒಟ್ಟಿಗೆ ನಾನು ನಿನ್ನನ್ನು ನೋಡಬೇಕು. ನನ್ನ ಕೆಲಸ ಎಲ್ಲ ಆಗೋಬೇಕು, ನನ್ನ ಕೆಲಸ ಎಲ್ಲ ಆಗಬೇಕು. ಸ್ವಾಮಿ ಹಂಗೆ ಹೇಳ್ತಾ ಇದ್ದಾರೆ, ನಿಮ್ಮನ್ನು ನೋಡಬೇಕು, ನಿನ್ನ ಜೊತೆ ಇರಬೇಕು ಅಂತ ಹೆಸರು ಹೇಳ್ತಾ ಇದ್ದಾರೆ. ನಾವು ಹೇಳೋದು, ನಮ್ಮ ಜೊತೆಯಲ್ಲೆಲ್ಲ ಇರೋದು ಬೇಡ, ನಮಗೆ ಸದ್ಯಕ್ಕೆ ಏನೇನೇನಿದೆಯೋ ಆವಾಗ ಕೊಟ್ಬಿಟ್ಟು ನಿಮ್ಮ ಪಾಠಕ್ಕೆ ನಿಮ್ಮ ಸ್ವರ್ಗದಲ್ಲಿ ಇದ್ದುಬಿಡು. ಆಮೇಲೆ ಬೇಕಾದರೆ ನಾನು ಕರಿತೀನಿ, ಆವಾಗ ಬಂದು ನಮ್ಮ ಕೆಲಸ ಮಾಡಿಕೊಡು. ನಮ್ಮ ಕಡೆ ಇರಲಿಕ್ಕೆ ಅಷ್ಟು ಚೆನ್ನಾಗಿಲ್ಲ ಅದು, ಹೌದಾ? ಇದೇ ಭಾವನೆ ಇತ್ತು ಸಖೇನಿಗೆ. ಆದರೂ ಸ್ವಾಮಿಗೆ ಇವನು ನೋಡಬೇಕು ಅಂತ ಆಸೆ ಪಟ್ಟಿದೆಯಲ್ಲ ಅಂತ ಹೇಳಿಕೊಂಡು ಅವನನ್ನು ನೋಡಬೇಡ ಅಂತ ಹೇಳಿದ್ರು. ಸ್ವಾಮಿ ಹೇಳಿದೆ, ಸಖೇನೇ ತಟ್ಟನೆ ಇಳಿದು ಬಾ, ಇವತ್ತು ನಾನು ನಿನ್ನ ಜೊತೆ ಬಂದೇ ಬರುತ್ತೇನೆ. ಅವನಿಗೆ ನಡುಕ ಬಂದುಬಿಟ್ಟು, ಸ್ವಾಮಿ ನಿನ್ನನ್ನು ಜಸ್ಟ್ ನೋಡಬೇಕಂತ ಆಸೆಪಟ್ಟೆ, ನೀನು ನಮ್ಮ ಮನೆಗೆಲ್ಲ ಬರಬೇಕಾಗಿರಲಿಲ್ಲ, ನಮ್ಮ ಮನೆ ಚೆನ್ನಾಗಿಲ್ಲ, ಚಿಕ್ಕದು, ಆಮೇಲೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಸ್ವಾಮಿ ಹೇಳಿದೆ, ಬಂದೇ ಬರ್ತೇನಪ್ಪ ಅಂದ. ಪಾಪ ಹೋಗುವಾಗಲೆಲ್ಲ
ಕಾಲು ಕೈಯೆಲ್ಲ ನಡುಗುತ್ತಾ ಇದೆ. ಮನೆಗೆ ಹೋಗಿದೆ. ಮನೆಗೆ ಹೋಗಿ ಮನೆಯೆಲ್ಲ ನೋಡುವಾಗ, ಸುಂಗ ವಸೂಲು ಮಾಡುವಾಗ ಜಾಸ್ತಿ ಮಾಡಿಕೊಂಡು ಬಂದದೆಲ್ಲ ಮನೆಯಲ್ಲಿ ಒಂದೊಂದು ವಸ್ತುಗಳಾಗಿ ಇಟ್ಟುಕೊಂಡಿದ್ದಾನೆ. ಅಲ್ಲಪ್ಪ, ಈ ಕೆಲಸದಲ್ಲಿ ನಿನಗೆ ಇಷ್ಟೆಲ್ಲ ಹೆಂಗಪ್ಪ, ಇಷ್ಟೆಲ್ಲ ಡೆಕೋರೇಷನ್ ಮಾಡಲಿಕ್ಕೆ ನಿನಗೆ ಎಲ್ಲಿಂದ ಬಂದಿದ್ದು ಅಂತ ಸ್ವಾಮಿ ಮನಸ್ಸಿನಲ್ಲಿ ಅಂದುಕೊಳ್ಳುವಾಗ ಇವನಿಗೆ ಕಣ್ಣಲ್ಲಿ ನೀರು ಬಂದುಬಿಟ್ಟು ಅವನು ಹೇಳಿದೆ, ಸ್ವಾಮಿ, ನಾನು ಅನ್ಯಾಯವಾಗಿ ಸಂಪಾದಿಸಿದೆಲ್ಲ 4ರಷ್ಟಾಗಿ ತಿರುಗಿ ಕೊಡುತ್ತೇನೆ. ನನ್ನ ಆಸ್ತಿಯನ್ನು ಮಾರಿ ಅರ್ಧ ಬಡವರಿಗೆ ಹಂಚಿಕೊಡ್ತೇನೆ. ಹಲ್ಲೆಲೂಯಾ. ಆವಾಗ ಯೇಸು ಒಂದು ಮಾತು ಹೇಳಿದರು, ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು. ಯೇಸು ಬಂದಿದ್ದಕ್ಕಲ್ಲ, ಅವನು ಯೇಸುವನ್ನು ನೋಡಲಿಕ್ಕೆ ಪಾಪ ಮರ ಹತ್ತಿದರೆ, ಕಾಲು ಕೈ ಉದ್ದ ಇರೋರು ಮರ ಹತ್ತೋದಕ್ಕೆ ಇನ್ನೂ ಸ್ವಲ್ಪ ಪರವಾಗಿಲ್ಲ. ಪಾಪ ಅವನು ಎಷ್ಟು ಕಷ್ಟಪಟ್ಟಿರುವುದು ಆ ಮರ ಹತ್ತಲಿಕ್ಕೆ. ಅದಕ್ಕೆ ಸಕ್ಕೇನೆ, ನೀನು ಮರ ಹತ್ತಿದ ಕಷ್ಟ ನೋಡಿಕೊಂಡು ಬಂದು ನಿನಗೆ ಆಶೀರ್ವಾದ ಕೊಡ್ತೇನೆ ಅಂತ ಹೇಳಿಲ್ಲ. ತಟ್ಟನೆ ಇಳಿದು ಬಾ ಅಂತ ಹೇಳಿಕೊಂಡು ಬರುವಾಗ ನೀವು ಹಂಗೆ ಇದು ಬಂದು, ಪಾಪ ತೊಡೆಯಲ್ಲೆಲ್ಲ ನಿಂದು ಮಾಂಸ ಎಲ್ಲ ಹೋಗಿದೆಯಲ್ಲ, ಅದಕ್ಕೆ ನಾನು ನಿನಗೆ ರಕ್ಷಣೆ ಕೊಡ್ತೇನೆ ಅಂತ ಹೇಳಿಲ್ಲ. ಮತ್ತು ಏನಕ್ಕೆ? ನೀ ಹೃದಯ ಬಿಚ್ಚಿ ನಿನ್ನ ಪಾಪದ ಬಗ್ಗೆ ಅರಿವು ಬಂದು, ನಾನು ಕೇಳಲಿಕ್ಕೆ ಮುಂಚೆ ನೀ ಹೇಳಿದೆಯಲ್ಲ, ನಾನು ಅನ್ಯಾಯವಾಗಿ ಸಂಪಾದನೆ ಮಾಡಿದ್ದು 4ರಷ್ಟು ಕೊಡುತ್ತೇನಿಂದ, ನಾನು ಆಸ್ತಿಯನ್ನು ಮಾರಿಬಿಟ್ಟು ಅರ್ಧ ಬಡವರಿಗೆ ಕೊಡುತ್ತೇನೆ ಅಂತ ಹೇಳಿದಿಲ್ಲ, ಇದರಿಂದಲೇ ರಕ್ಷಣೆಯಾಯಿತು. ಯೆಹೋವನ ಕಣ್ಣು ಭೂಲೋಕದಲ್ಲೆಲ್ಲ ಪ್ರಸರಿಸುತ್ತಾ ತನ್ನಲ್ಲಿ ಯಥಾರ್ಥ ಚಿತ್ತರನ್ನು ರಕ್ಷಿಸಲಿಕ್ಕೆ ಹುಡುಕುತ್ತಾ ಇದ್ದಾನೆ. ಇವತ್ತು ನಿಮ್ಮನ್ನು ಹುಡುಕ್ತಾ ಇದ್ದಾರೆ. ನಿಮ್ಮ ಜೊತೆ ಇರಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ನಿಮಗೆ ಕಾವಲು ಕೊಡಬೇಕು ಅಂತ ಇಷ್ಟಪಡ್ತಾ ಇದ್ದಾನೆ. ಯಾವ ಬಾಧಕನು ನಿಮ್ಮ ಮೇಲೆ ಬೀಳಬಾರದು ಅಂತ ಇಷ್ಟಪಡ್ತಾ ಇದ್ದಾನೆ. ಆದರೆ ಕರ್ತನು ಮುಖ ಮಾತ್ರವಲ್ಲ, ಹೃದಯವನ್ನು ನೋಡುತ್ತಾನೆ. ಯೆಹೋವನ ನನ್ನ ದೃಷ್ಟಿ ನಿನ್ನನ್ನು ನೋಡುತ್ತಿದ್ದೇನೆ. ಯಾವತ್ತು ಕರ್ತನು ಅವನ ಮನೆಗೆ ಬರುವಾಗ ಅವನ ಮನೆಯೊಳಗಡೆ ಇರುವಂಥ ಅಶುದ್ಧಿ ಬಗ್ಗೆ ಅವನಿಗೆ ಅರಿವು ಬಂದು ನಾನು ಅದನ್ನು ಪರಿಹಾರ ಮಾಡುತ್ತೇನೆ ಅಂತ ಹೇಳಿದೆವು, ಆವಾಗ ರಕ್ಷಣೆ ಆಯಿತು. ಕರ್ತನು ಹೇಳ್ತೇನೆ, ನನ್ನ ಕಣ್ಣುಗಳು ನಿನ್ನನ್ನು ನೋಡುತ್ತಾ ಇದ್ದೇನೆ. ನನ್ನ ಕಣ್ಣು ನಿನ್ನನ್ನು ನೋಡುವಾಗಲೇ ನೀ ನನಗಾಗಿ ನಿನ್ನ ಹೃದಯ ತೊರೆದುಕೊಳ್ಳಲಿಕ್ಕೆ ನೀ ಶುದ್ಧಿ ಮಾಡುವುದಾದರೆ ನಾನೇ ಬಂದು ನಿನಗೆ ಪಾಳಯವಾಗಿ ಕಾಯುತ್ತೇನೆ. ಯಾವ ಬಾಧಕನು ನಿನ್ನನ್ನು ಮುಟ್ಟಲಿಕ್ಕೆ ನಾನು ಬಿಡುವುದಿಲ್ಲ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಫಸ್ಟಿಂದ ಏನು ಹೇಳಿದೆ? ಒಂದು, ದೇವರು ಕಾವಲಾಗಿದ್ದು ಕಾಪಾಡ್ತಾರೆ. 2, ಯಾವ ಬಾಧಕನು ನಮ್ಮನ್ನು ಬಾಧಿಸೋದಿಲ್ಲ. 3, ಯೆಹೋವನ ಕಣ್ಣು ನಮ್ಮನ್ನು ದೃಷ್ಟಿಸುತ್ತದೆ. ಈ 3 ವಿಧವಾದ ಆಶೀರ್ವಾದ ನಾವು ಹೊಂದಿಕೊಳ್ಳಲಿಕ್ಕೆ ನಾವು ಕರ್ತನಿಗೆ ನಮ್ಮ ಹೃದಯವೆಂಬ ಜಾಗೆಯನ್ನು ಬಿಟ್ಟು ಕೊಡಬೇಕು. ಜಕ್ಕೇಯನ್ನು ಬಿಟ್ಟು ಕೊಟ್ಟರು. ಅವನಿಗೆ ಸುಂಗ ವಸೂಲು ಮಾಡೋದು ಸರ್ಕಾರ ಹೇಳಿದಕ್ಕಿಂತ ಹೆಚ್ಚಾಗಿ ವಸೂಲು ಮಾಡೋದು, ಬಲಾತ್ಕಾರನೇ ವಸೂಲು ಮಾಡೋದು. ಆದರೆ ಅವನೊಳಗಡೆ ಒಂದು ಭಯ ಎಂಬುದು, ಯಾವುದು ತಪ್ಪು ಎಂಬುದು ಅರಿವಿಲ್ಲ. ಯೇಸುವನ್ನು ನೋಡುವಾಗೆ ಅವನಿಗೆ ಅರಿವು ಬಂದಿತ್ತು. ಅವನು ತಮ್ಮ ತಪ್ಪು ಬಗ್ಗೆ ಅರಿವು ಬಂದು ಬಿಟ್ಟು ಬಿಡಲಿಕ್ಕೆ ನೋಡಿದರು. ಆವಾಗ ಆ ಮನೆಗೆ ರಕ್ಷಣೆಯಾಯಿತು. ಇವತ್ತು ವಾಕ್ಯ ಕೇಳುವ ಸಹೋದರ ಸಹೋದರಿ, 2025ನೇ ವರ್ಷದಲ್ಲಿ ಕರ್ತನು ನಮಗೆ ಹೇಳ್ತಾ ಇದ್ದಾರೆ, ಮಕ್ಕಳೇ, ನಾನು ನಿಮಗೆ ದಂಡಿಳಿದು ಕಾವಲಾಗಿದ್ದು ಕಾಪಾಡುತ್ತೇನೆ. ಅಗ್ನಿಮಯವಾದ ರದರದಾಶ್ರದೊಂದಿಗೆ ನಿನಗೆ ಸುತ್ತಲೂ ಪಾಳಯವಿರಲಿಕ್ಕೆ ನಾನು ರೆಡಿ ಇದೆ. ಆದರೆ ನೀವು ಭಯಭಕ್ತಿಯಲ್ಲಿ ನಡ್ಕೊಳ್ತೀರ. ಯಾರು ನಿನ್ನ ಮೇಲೆ, ಯಾವ ಬಾಧಕನು ನಿನ್ನ ಮೇಲೆ ಬೀಳದ ಹಾಗೆ ನಾನು ನಿನಗೆ ರಕ್ಷಣೆ ಕೊಡಲಿಕ್ಕೆ ರೆಡಿ ಇದೆ. ಆದರೆ ನಿನ್ನನ್ನು ಭಯಭಕ್ತಿಯಲ್ಲಿ ನಡ್ಕೊಳ್ತೀರ. ಯೆಹೋವನ ಕಣ್ಣು ನಿನ್ನನ್ನು ದೃಷ್ಟಿಸಿ ನೋಡುತ್ತಾ ಇದ್ದೇನೆ. ನೀನು ಹೋಗುವಾಗ ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಬರ್ತಾ ಇದೆ, ನನ್ನ ಮಕ್ಕಳಿಗೊಂದು ಆಪತ್ತು ಬರುತ್ತದೋ, ನನ್ನ ಮಕ್ಕಳಿಗೊಂದು ಕಷ್ಟ ಬರುತ್ತದೋ, ನನ್ನ ಮಕ್ಕಳಿಗೊಂದು ತೊಂದರೆಗಳು ಬರುತ್ತದೋ ಅಂತ ನಾನು ನಿಮ್ಮನ್ನು ನೋಡ್ತಾ ಇದ್ದೇನೆ. ನಾನು ನಿಮಗೆ ತನ್ನ ಪ್ರಭಾವ ತೋರಿಸಲಿಕ್ಕೆ ನಾನು ಹುಡುಕುತ್ತಾ ಇದೆ. ಆದರೆ ಯಥಾರ್ಥ ಮನಸ್ಸುಳ್ಳವರಿಗೆ ತನ್ನ ಪ್ರಸನ್ನತೆಯನ್ನು ತೋರಿಸ್ತಾರೆ.
ಜಕ್ಕೇನು ಯೇಸುವನ್ನು ನೋಡಬೇಕು ಎಂದು ಭಾವಿಸಿದರು, ಆದರೆ ಅವನಿಗೆ ಯೇಸು ಅವನ್ನು ನೋಡಬಾರದು ಎಂದು ಅನಿಸಿತ್ತು. ಆದರೆ ಯೇಸು ಅವನ ಮನೆಗೆ ಹೋಗುವಾಗ ಅವನ ಹೃದಯದೊಳಗಡೆ ಇರೋದೆಲ್ಲ ಅವನ ಈಚೆ ಕಡೆಬಿಟ್ಟಿದೆ. ಪಾಪಿನಿಯಾಗಿರುವ ಒಬ್ಬ ಸ್ತ್ರೀ ಯೇಸುವಿನ ಬಗ್ಗೆ ಕೇಳಿ ಆ ಸಿಮೆಯೋನೆಂಬ ಒಬ್ಬ ಮನುಷ್ಯನು ಊಟಕ್ಕೆ ಕರೆದ ಮನೆಗೆ ಹೋಗುವಾಗ ಆಕೆಗೆ ತಡ್ಕೊಳ್ಳಿಕ್ಕಾಗಿಲ್ಲ. ಆಕೆ ಒಳಗಡೆ ಇರುವಂಥದ್ದೆಲ್ಲವನ್ನು ಯೇಸುವಿನ ಮುಂಚೆ ಕಣ್ಣೀರಿಂದ ಅರಿಕೆ ಮಾಡಿ ಕ್ಷಮಾಪಣೆ ಕೇಳಿದೆ. ಆಕೆ ಆಶೀರ್ವದಿಸಲ್ಪಟ್ಟಳು. ಜಕ್ಕೇನು ಆಶೀರ್ವದಿಸಲ್ಪಟ್ಟನು. ಈ ಭಾನುವಾರ ಒಂದು ನಿಮಿಷ ನಾವು ಎದ್ದು ನಿಂತುಕೊಳ್ಳೋಣ, ದೇವರ ಸನ್ನದಿಯಲ್ಲಿ ಸಮರ್ಪಿಸೋಣ, ಕರ್ತನ ಕಡೆ ಒಪ್ಪಿಸಿಕೊಡೋಣ. ಹೌದು ಸ್ವಾಮಿ, ಯೆಹೋವನ ಕಣ್ಣು ಭೂಲೋಕದಲ್ಲೆಲ್ಲ ಪ್ರಸರಿಸುತ್ತಾ ತನ್ನಲ್ಲಿ ಯಥಾರ್ಥ ಚಿತ್ತರನ್ನು ರಕ್ಷಿಸಲಿಕ್ಕೆ ಹುಡುಕಿ ತಿರುಗಿಡುತ್ತಾ ಇದ್ದಾನೆ. ಕರ್ತನೇ, ಯೆಹೋವನೇ ನನ್ನ ಆಲಯದ ಸುತ್ತಲೂ ಬಂದು ಪಾಳಯವಾಗಿ ಕಾಪಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ಯಾವ ಬಾಧಕನು ಬೀಳದಂತೆ ನಾನು ನಿಮ್ಮನ್ನು ರಕ್ಷಿಸುತ್ತೇನೆ ಎಂದು ಹೇಳುತ್ತಾರೆ. ನಿನ್ನ ದೃಷ್ಟಿ ನನ್ನ ಮೇಲಿರಬೇಕು. ದೇವಾ, ಈ ವಚನ ಯಾವತ್ತೂ ಮಕ್ಕಳು ಮರೆತು ಹೋಗದಿರಲಿ, ಇದು ಎಂದಿಗೂ ಮರೆತು ಹೋಗದಿರಲಿ. ಅಗ್ನಿಮಯವಾದ ರಥರದಾಶಗಳು ಕಣ್ಣಿಗೆ ಕಾಣದೇ ಇರುವಾಗಲೂ ನಾನು ಹೋಗುವಾಗಲೆಲ್ಲ ನನ್ನ ವಿಷಯದಲ್ಲಿ ದೇವರು ಅಪ್ಪಣೆ ಕೊಟ್ಟು ನನ್ನ ಹಿಂದೆ 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 ನನ್ನ ಜೊತೆ 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 ದೇವರು ಬರುವವನಾಗಿರುತ್ತಾರೆ. ದೇವರೇ, ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ತಂದೆಯೇ, ನಿನ್ನ ಪಾದ ಬಳಿಯಲ್ಲಿ ತಗ್ಗಿಸಿಕೊಳ್ಳುತ್ತೇನೆ. ದೇವರೇ, ತನ್ನನ್ನು ಕೇಳಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ವರವನ್ನು ಕೊಡುವ ದೇವರೇ, ನಿಮಗೆ ಸ್ತೋತ್ರ. ನಿನ್ನ ಪಾದ ಬಳಿಯಲ್ಲಿ ತಗ್ಗಿಸಿಕೊಳ್ಳುತ್ತೇನೆ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕ ತಂದೆಯಾದ ದೇವರೇ, ಆಮೆನ್.